मंगलम भगवान वीरो मंगलम गौतमो गणे मंगलम कुंदकुंदाद्यो जैनधर्मोस्तु मंगलम सर्वमंगलम मंगलम सर्वकल्याणकारकं प्रधानं सर्वधर्माणां जैनं जयतु शासनं नमो अर्यन्तानं नमो सिद्धानं नमो आयर्यानं नमो वज्रायानं नमो लोवे सुवस्सावनं जय बोलो अनंत अनंत सिद्ध परमात्मा भगवान की, 24 भगवान की, 3 कोटि मुनिराज की, परम पूजाचार्य शांति सागर गुरुदेव की, परम पूजाचार्य आदि सागर गुरुदेव की, आचार्य गणाधिपति कुंतु सागर गुरुदेव की, दीक्षा गुरु जय कीर्ति गुरुदेव की। ಮಾನಭವ ಪದೇ ಪದೇ ನಾ ಏನು ಹೇಳ್ತೇನೆಂದ್ರೆ ಮಾನಭವ ಯಾವ ಜೀವ ಮಹಾನ್ ಐತಿ ಆ ಜೀವ ಮಾತ್ರ ಏನೈತಿ ದೇವಗುರು ಸಾನ್ನಿಧ್ಯದಲ್ಲಿ ಏನೈತಿ ಹಂಬಲ ಸ್ಥಿತಿ, ಎಲ್ಲಿದ್ದರೂ ಹಂಬಲ ಸ್ಥಿತಿ. ಕೆಲವೊಂದು ಸಮಯ ಕೆಲವೊಂದು ಸನ್ನಿವೇಶ ಟೈಮ್ ಸಿಗೋದಿಲ್ಲ, ಅದು ವಿಷಯ ಬೇರೆ. ಅದ್ರ ಲಕ್ಷ್ಯ ಎಲ್ಲಿರ್ತೈತೆ ಅಂದ್ರೆ ದೇವಗುರು ಶಾಸ್ತ್ರ ಕಡೆ ಇದ್ದೇ ಇರುತ್ತೆ. ಹಂಗನೈತಿ. ಈ ಭಾಳ ಸಲ ಹೇಳಿದ್ದೀನಿ ನಾನು, ದಾನ ದುರ್ಗತಿ ನಾಶ. ದಾನ ಮಾಡಬೇಕಾದ್ರೆ ಮನಸ್ಸು ಹೆಂಗೆ ಬೇಕಂದ್ರೆ ಯಾವ ಜೀವಿಗೆ ಇರ್ತೈತಂದ್ರೆ ಉದಾಸೀನ ಮನಸ್ಸಿರುತ್ತೆ. ಯಾವುದೂ ಸ್ವಾರ್ಥ ಇರೋಂಗಿಲ್ಲ, ಯಾವ ನಿಸ್ವಾರ್ಥ ಇಲ್ಲದೆ ಏನೈತಿ, ಯಾವ ಸ್ವಾರ್ಥ ಇಲ್ಲದೆ ದಾನ ಏನೈತಿ ಮಾಡ್ತಿರ್ತಾನೆ. ಈ ದಾನ ಮಾಡೋದ ಉದಾಸೀನ ಏನೈತಿ ದೇವಗತಿ ಐತಿ. ದುರ್ಗತಿ ನಾಶ ಮಾಡಿ ದೇವಗತಿ ಪ್ರಾಪ್ತ ಆಗುತ್ತೆ ಅಂತ. ಮತ್ತು ಬೇಡೋದು ಯಾವುದೈತಿ ಅಂದ್ರೆ ರಾಕ್ಷಸ ಪರಿವರ್ತೈತಿ. ರಾಕ್ಷಸ ಏನು ಮಾಡ್ತಿ, ಬೇಕು 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 ಅಂತೈತಿ. ಗೊಳೆ ಮಾಡೋದು ಏನು ಮಾಡ್ತಿ, ಅದು ಅದರ ಸ್ವಭಾವ ಏನೈತೆ ಅಂದ್ರೆ ರಾಕ್ಷಸ ಪರಿವರ್ತಿರ್ತಾರೆ. ಬೇಕು, ಎಷ್ಟು ಬೇಕಪ್ಪ ಅದೇನು ಗೊತ್ತಿಲ್ಲ, ಬೇಕು ಸರಿ, ಎಲ್ಲರಿಗೂ ಬೇಕು ಸರಿ ಐತಿ. ಒಂದು ಅದಕ್ಕೆ ನಮಗೆ ಸೀಮಿತ ಬೇಕು, ಪರಿಗ್ರಹ ಸೀಮಿತ ಬೇಕು. ಪರಿಗ್ರಹ ಅದಕ್ಕಂತಾರೋ, ಬೇಕನ್ನೋದಕ್ಕೆ ಪರಿಗ್ರಹ ಅಂತಾರೋ. ಬೇಕನ್ನೋದು ಏನೈತಿ ಅದು ಪರಿಗ್ರಹ ಐತಿ. ಕೆಲವೊಂದು ಜನ ಏನಂತೆ ಇಷ್ಟೆಲ್ಲ ಇವ್ರು ಇಟ್ಕೊಂಡವರು, ಸಾವಿರಾರು ಕಿಲೋ ಜಮೀನು ಇಟ್ಕೊಂಡವರು, 10 ಫ್ಯಾಕ್ಟ್ರಿಗಳು ಇಟ್ಕೊಂಡವರು, ನಮ್ಮದು ಏನೂ ಇಲ್ಲ ಮತ್ತು ಪರಿಗ್ರಹ ನಮಗಂತಾರೆ, ಅವ್ರು ಇಷ್ಟೆಲ್ಲ ಇಟ್ಕೊಂಡಾರ. ಹಂಗಿಲ್ಲ, ಅದು ಹಂಗಿಲ್ಲ. ಬೇಕು ಅನ್ನೋದ ಅವನು ಬೇಕಂತಿದ್ದಂದ್ರೆ 10 ಫ್ಯಾಕ್ಟ್ರಿ ಇದಾವೆ, ಇನ್ನು 20 ಫ್ಯಾಕ್ಟ್ರಿ ಮಾಡ್ತಿದ್ರೆ ಅವನು ಪರಿಗ್ರಹನ. ಇವಾಗೇನೂ ಇಲ್ಲ, ಒಂದೂ ಇಲ್ಲ, ಒಂದು ಮಾಡಬೇಕಂತಿದ್ದಂದ್ರೆ ಅದು ಪರಿಗ್ರಹ. ಬನಾರಸ್ ದಾಸ 5 ರೂಪಾಯಿ ಲಾಭ ಆಯ್ತಂದ್ರೆ ಅಂಗಡಿ, ಬಟ್ಟೆ ಅಂಗಡಿ ಇತ್ತು, ಅವನು ಬಂದ್ ಮಾಡಿಬಿಡ್ತಿದ್ದ, ಮುಂದೆ ವ್ಯಾಪಾರ ಮಾಡ್ತಿದ್ದಿಲ್ಲ. ಅವನು ಪರಿಗ್ರಹ ಸೀಮಿತ ಮಾಡಿದ್ದ, ನನಗೆ 5 ರೂಪಾಯಿ ಲಾಭ ಆದರೆ ಸಾಕು. 5 ರೂಪಾಯಿ ಲಾಭ ಅವಾಗಿನ ಕಾಲಕ್ಕೆ 5 ರೂಪಾಯಿ ಅಂದ್ರೆ ಇವತ್ತಿಗೆ ಒಂದು 10,000ಕ್ಕಿಂತ ಭೀ ಹೆಚ್ಚದ. ಯಾಕಂದ್ರೆ ಒಂದು ದುಡ್ಡೆಲ್ಲ ಸಂಬಳ ಇರ್ತಿತ್ತು. ಒಂದು ದುಡ್ಡು ಚೆತ್ತಾಕ ದುಡಿದ್ರೆ ಒಂದೇ ದುಡ್ಡು ಸಂಬಳ. ಈಗ ಒಂದು ದುಡ್ಡಿದ ಬೆಲೆ ಇವತ್ತು 500 ಆಗೈತಿ. ಒಂದು 5 ರೂಪಾಯಿದು ಎಷ್ಟು ಇದಾಯಿತು, ಎಷ್ಟು ದುಡ್ಡು ಅದು, ಅದ್ರಾಗ 500 ಎಷ್ಟು ಅದು. ಹಂಗೆ ಅವನು ಏನು ಮಾಡ್ತಿದ್ದ, 5 ರೂಪಾಯಿ ಲಾಭ ಆದ್ರೆ ಸಾಕು, ಅಂಗಡಿ ಬಂದ್ ಮಾಡೋದ, ಮತ್ತು ಸ್ವಾಧ್ಯಾಯ ಮಾಡಿ ಧರ್ಮ ಧ್ಯಾನದಾಗ ಉಳ್ಕೊಂಡ್ಬಿಡ್ತಿದ್ದ. ಬನಾರಸ್ ದಾಸ.
ಈಗ ನಿಮಗೇನೈತಿ 1 ಬಂಗಲೆ ಐತಿ, 4 ಬಂಗಲೆ ಮಾಡ್ಕೋರಿ, 5 ಬಂಗಲೆ ಮಾಡ್ಕೋರಿ, ಮಾಡಿರಿ, ಅದಕ್ಕೆ ಸೀಮಿತ ಮಾಡಿರಿ. ಬ್ಯಾಂಕ್ನ ಬ್ಯಾಲೆನ್ಸ್ ಒಂದು 5-10 ಕೋಟಿ ಐತಿ, 20 ಕೋಟಿ ತಕ್ಕೂ ಇರಲಿ, ಏನು ಸಂಬಂಧ ಇಲ್ಲ. ಆದರೆ 20 ಕೋಟಿ ಮುಂದೆ ಬಂದದ್ದು ನಾನು ದಾನ ಮಾಡ್ತೇನೆ ಅಂತ ಇದು ಮಾಡಿರಿ. ಸೀರೆ ಇಟ್ಕೋರಿ, ಏನಿಲ್ಲ, 1000 ಸೀರೆ ಇಟ್ಕೋರಿ, 1001 ಬಂದರೆ ಅದು ದಾನ ಕೊಡ್ತೇನೆ. 1000 ತಕ್ಕ ಸಾಕಲ್ಲ ಸೀರೆ, ಏನು ಬೇಕಿನ್ನ ಬೇಕಾದ್ರೆ ಇಟ್ಕೋರಿ, ಅದೇನು ತೊಂದರೆ ಇಲ್ಲ. ಬೇಕಂದ್ರೆ ಭೀ ಇಟ್ಕೋಬೋದು, ಮತ್ತೊಂದು 1000 ಇಟ್ಕೋರಿ. ಆದರೆ 2001 ಏನಾಗ್ತಿದೆ ಅದನ್ನು ನಾನು ದಾನ ಕೊಡ್ತೀನಿ, ಮನೆಯಲ್ಲಿ ಇಟ್ಕೊಂಗಿಲ್ಲ. ಇದಕ್ಕೇನಂತಾರೋ ಪರಿಗ್ರಹ ಸೀಮಿತ ಅಂತ. ಅಂದ್ರೆ ಅದರಿಂದ ಏನಾಗ್ತಿತ್ತಂದ್ರೆ ಸೀಮಿತ ಆಗ್ತಿತ್ತು. ಏನ ಕರ್ಮ ನಮಗೆ ಆಶ್ರವ ಅಷ್ಟ ಆಗ್ತೈತಿ. ಈಗ 100 ಫ್ಯಾಕ್ಟ್ರಿ ಇಟ್ಕೊಂಡ್ರೆ 100 ಫ್ಯಾಕ್ಟ್ರಿ ಆಗ್ತವನ? ಆಗೋದಿಲ್ಲ. ಕರ್ಮ ಬೇಕಾರೆ ಅಲ್ಲಿ ಬಂದಾಯಿತು, ಕರ್ಮ ಯಾಕಂದರೆ ಬಂದಾಯಿತು. ಜೀವನ ಉಪಾಯ ಸಲುವಾಗಿ ನಾವು ಜೀವನ ಮಾಡೋದೈತಿ. ಈಗ ಎದ್ರ ಸಲುವಾಗಿ? ಜೀವನ ನಡೆಸೋ ಸಲುವಾಗಿ, ಹೆಂಡ್ರ ಮಕ್ಕಳ ನಮ್ಮದ ಸಂಸಾರ, ಈ ಜೀವನ ಉಪಾಯ ಸಲುವಾಗಿ ಅನ್ನತ್ತಿ ಇದನ್ನು ವ್ಯಾಪಾರ ಮಾಡಿರಿ, ವ್ಯವಸಾಯ ಮಾಡಿರಿ. ಅದಿನಾತ್ಮಗವನ್ನ ಏನು ಹೇಳಿದಾರ? ಕೃಷಿ ಮಸಿ ಎದ್ರ ಸಲುವಾಗಿ ಹೇಳಿದರು? ನಿಮ್ಮ ಬದುಕು ಸಲುವಾಗಿ, ನಿಮ್ಮ ಜೀವನ ನಡೆಸೋ ಸಲುವಾಗಿ 50% ದಾನ ಮಾಡಿರಿ, ಇದು ಜೀವನ ಮಾಡಿರಿ, 1% ಭವಿಷ್ಯ ಇಡ್ರಿ, ಮತ್ತು 1% ದಾನ ಕೊಡು ಅಂತ ಹೇಳಿದರು. ಯಾಕೆ? ಅದು ಹಣ ಸಂಪಾದನೆ ಆಗಬೇಕಾದ್ರೆ ಸುಮ್ಮನೆ ಆಗೋಲ್ಲ, ಪಾಪ ಕ್ರಿಯೆ ಆಗೇ ಆಗ್ತೈತಿ. ಇತರ ಸಲುವಾಗಿ ಅದು ದಾನ ಅಂತ ಹೇಳಿದ್ರು. ದೇವ ಪೂಜಾ, ಗುರು ಪಶ್ಚಾಧ್ಯಾಯ, ಸಂಯಮ ಇದ್ರೆ ಇವೆಲ್ಲ ಗೊತ್ತಿದ್ದ ವಿಷಯ ಇದಾವು. ಆದರೆ ಪದೇ ಅಂದ್ರೆ ಮೇಲಕ್ಕೆ ಹಾಕಬೇಕು ಇವತ್ತನ್ನ. ಅಂದ್ರೆ ಇವತ್ತಿನ ಪ್ರವಚನ ಅಂದ್ರೆ ಸೇಟನ ಕತೆ. ಒಬ್ಬರ ಸೇಟಿದ್ರು, ದೊಡ್ಡ ವ್ಯಾಪಾರಿ ಇದ್ದರು. ವ್ಯಾಪಾರ ಅಂದ್ರೆ ದಿನಾಲು ಎಷ್ಟೋ ಲೋಡ್ ಬಂದು ಇಳಿತಿದ್ದು, ಮತ್ತೆ ಲೋಡ್ ಅನ್ನತಿ ತುಂಬಿ ಹೋಗ್ತಿತ್ತು. ಅಪಾರ ಶ್ರೀಮಂತಿದ್ದ, ಆದರೆ ತಿನ್ಲಕ್ಕ ಯಾರೂ ಇಲ್ಲ, ಅಂದರೆ ಸಂತಾನ ಇಲ್ಲ. ಈ ಸಂತಾನ ಇಲ್ಲ ಅಂತ ಹೇಳಿ ಎಲ್ಲ ವೈದ್ಯಗಳಿಗೇನೈತಿ ಎಲ್ಲ ಕಡೆ ತೋರಿಸಾಯಿತು. ದಿನಾಲು ಲೋಡ್ ಗಟ್ಟಲೆ ಬಂದು ಇಳಿತು, ಲೋಡ್ ಹೋಗ್ತಿತ್ತು. ಮತ್ತು ಹಣನೂ ಏನೈತಿ ಚೀಲ ತುಂಬಿ ಏನೈತಿ ಮನೆಗೆ ತೊಗೊಂಡು ಹೋಗ್ತರು. ಗಂಡ ಎಂತೆ ಇಬ್ಬರು ಮಂದಿ ದುಃಖಿ. ಯಾಕೆ? ಈ ಸಂಪತ್ತಿಗೆ ಏನೈತಿ ಯಾರು ಮಾಲಕರಿಲ್ಲ. ಈ ಸಂಪತ್ತಿಗೆ ನಾವು ಸಂಪಾದನೆ ಮಾಡಿದ್ದ ಸಂಪತ್ತಿಗೆ ಇದ್ರ ಮುಂದೆ ಯಜಮಾನ್ರು ಯಾರಿಲ್ಲ, ಇದಕ್ಕೆ ಹೇಗೆ ಮಾಡೋದ? ಎಲ್ಲ ವೈದ್ಯರಾದರು, ಎಲ್ಲ ದೇವತಾಗಳಾಯಿತು. ಇದಕ್ಕೇನು ಮಾಡಬೇಕು ಅಂಥೇಳಿ ತಿರುಗಿ ಸೋತರೈತಿ. ಒಬ್ಬರ ವಿಹಾರ ಮುನಿ ಬಂದರು ಸೇಟನೂರಿಗೆ. ಆ ಸೇಟನೂರಿಗೆ ಮುನಿ ಬಂದ ಬಳಿಕ ಸೇಟ ಹೇಳ್ತಾನೋ ಸೇಟನಿಗೆ, ನೀನೇನು ದುಃಖಿ ಆಗಬೇಡ, ಒಬ್ಬರ ಮಹಾಮುನಿ ಬಂದಿದ್ದರು, ದಿಗಂಬರ ಸಾಧು ಇದ್ದರು, ತಪಸ್ವಿ ಇದ್ದರು, ಅವ್ರದ್ದು ಆಶೀರ್ವಾದ ಏನರ ಆಗ್ಬೋದು, ನಡಿ ಅಂತೇಳಿ ಆ ಸೇಟಾನಿಯನ್ನು ತೊಗೊಂಡಂತಿ ಮುನಿ ಹತ್ರ ಹೋಗ್ತಾರೋ. ಗುರುಗೆ ಹೇಳ್ತಾರೋ, ಗುರುದೇವ ಪ್ರವಚನ ಎಲ್ಲ ಮುಗೀತು, ಜನ ಎಲ್ಲ ಎದ್ದ ಏನೇನು ನೇಮೆಲ್ಲ ತೊಗೊಂಡು ಹೋದರು. ಇವರು ಗಂಡ ಹೆಂಡತಿ ಹೋಗಿ ಗುರುವಿನ ಹತ್ರ ಹೋಗಿ ಕೂತ ಹೇಳ್ತಾರೋ, ಗುರುದೇವ ತಾವು ಏನಾದರೆ ಒಂದು ಆಶೀರ್ವಾದ ಮಾಡಿರಿ, ನಮಗೆ ಸಂತಾನ ಇಲ್ಲ, ಸಂತಾನ ಪ್ರಾಪ್ತ ಆಗುವಂದು ಏನಾರ ತಮ್ಮದಿಂದ ಆಶೀರ್ವಾದದಿಂದ ಆಗ್ತಿತ್ತೇನಿಲ್ಲ ಹೇಳ್ರಿ ಅಂತ ಹೇಳಿ ಗಂಡ ಹೆಂಡತಿ ದುಃಖಿಲ್ಲ ಅವರು ಆಶೀರ್ವಾದ ತಗೋತಾರೋ. ಮುನಿ ಹೇಳ್ತಾನೋ, ಸೇಟ ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ, ಯಾವಾಗ ನಿನಗೆ ಸಂತಾನ ಆಗ್ತೈತಿ ಆವಾಗ ನೀನು
ತ್ಯಾಗ ಮಾಡಬೇಕು, ನಮ್ಮ ಬೆನ್ನತ್ತಿ ಬರಬೇಕು ನೀನು. ನಿನಗೆ ಯಾವಾಗ ಸಂತಾನ ಪ್ರಾಪ್ತ ಆತಿ ಅವಾಗ ನೀನು ತ್ಯಾಗ ಮಾಡಬೇಕು ಮತ್ತು ನಮ್ಮ ಜೊತೆಲೆ ನೀನು ಬಂದುಬಿಡಬೇಕು ಅಂತ ಹೇಳ್ರು. ಹಾಗಿತ್ತಂದ್ರೆ ನಾವು ಆಶೀರ್ವಾದ ಮಾಡ್ತೇವೆ ಅಂತ ಹೇಳ್ರು. ಮಾಯಾಚಾರ ಸೇಟಾನಿನ ಮುಖ ನೋಡ್ತಾನೋ, ಸೇಟಾನಿ ಸೇಟನ ಮುಖ ನೋಡ್ತಾಳೋ. ಇಬ್ಬರು ಮಂದಿ ಎಲ್ಲಿ ಈ ಸ್ವಾಮಿ ಹೋದ್ರೆ ಇನ್ನೆಲ್ಲಿ ಬರ್ತಾನೆ ಸುಮ್ಮ ಹೂ ಅನ್ನಂದ. ಸೇಟಾನಿ ಈ ಸ್ವಾಮಿ ಹೋದ ಬಳಿಕ ಇನ್ನು ಮತ್ತೆ ಎಲ್ಲಿ ತಿರುಗಿ ಬರ್ತಾನೋ, ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೋ, ನೀನು ಸುಮ್ಮ ಆಯ್ತಾಯ್ತು ಸುಮ್ಮ ಹೂ ಅನ್ನೋ ಅಂದ. ಸೇಟ ಹೇಳ್ತಾನು, ಗುರುದೇವ ನನಗೆ ಸಂತಾನ ಇಲ್ಲ, ಸಂತಾನ ಆಗುವಂಥದ್ದು ಆಶೀರ್ವಾದ ಮಾಡ್ತಾರೆ, ಮತ್ತು ಈ ಸಂಸಾರದಿಂದ ಬಿಡುಗಡೆ ಮಾಡಿ ನಂದ ಕಲ್ಯಾಣ ಮಾಡ್ತಾರೆ ಅಂದ ಬಳಿಕ ಇದಕ್ಕೆ ದೊಡ್ಡದಿನ ಭಾಗ್ಯ ಇನ್ನೇನೈತಿ ಗುರುದೇವ, ತಾವು ಆಶೀರ್ವಾದ ಮಾಡಿರಿ ಅಂತ ಹೇಳ್ದ. ಆವಾಗ ಆ ಸೇಟಗನೈತಿ ಸೇಟಾನಿಗೆ ಏನು ಮಾಡ್ತಾರೋ, ಭಕ್ತಾಂಬರ 20ನೇ ಶ್ಲೋಕ 20ನೇ ಶ್ಲೋಕದಾಗ ಒಂದು ಮಂತ್ರ ಐತಿ. ಆ ಮಂತ್ರ ಪಠನ ಮಾಡ್ರಂದ್ರೆ ನೀವು ಸಂತಾನ ಇಲ್ಲದ್ರೆ ಸಂತಾನ ಪ್ರಾಪ್ತ ಆಗ್ತಿ, ಬುದ್ಧಿನೂ ಚುರುಕ ಆಗ್ತಿ, ಸೌಭಾಗ್ಯನೂ ಗಟ್ಟಿಯಾಗಿ ಉಳಿತೈತಿ. ಅದೇ ಒಂದೇ ಮಂತ್ರದಾಗ 3 ಥರ ಏನೈತಿ ಲಾಭ ಆಗ್ತೈತಿ. ಇದನ್ನು ಮಂತ್ರ ನೀವು ಪಠನ ಮಾಡಿ ಅಂತ ಹೇಳಿ ಒಂದು ಆಶೀರ್ವಾದ ಏನೈತಿ ಅವರಿಗೆ ಒಂದು ಕಾಯಿ ಕೊಟ್ಟ ಕಳಿಸ್ಕೊಟ್ರು. ಗಂಡ ಅಂತಿ ಹರುಷದಿಂದ ಆನಂದದಿಂದ ಮನೆಗೆ ಹೋದರು. ಕೆಲವೊಂದು ವರ್ಷಲೇ ಸೇಟನೆ ಅಂತಿ ಗರ್ಭಿಣಿ ಆದರು. ಹರುಷ ಆಯಿತು, ಆನಂದ ಆಯಿತು. ಎಲ್ಲ ಬಡ ಮಂದಿಗೆಲ್ಲ ಏನೈತಿ ದಾನ ಧರ್ಮ ಮಾಡಿದ, ಕೊಟ್ಟ. ಒಂದು ಒಳ್ಳೆ ಸುಂದರ ಏನೈತಿ ಒಬ್ಬ ಮಗ ಹುಟ್ಟಿದ. ಯಾರಿಗೆ? ಸೇಟ್ಗ. ಮುನಿ ಮಹಾರಾಜರ ಅಲ್ಲಿಂದ ವ್ಯವಹಾರ ಮಾಡಿ ಹೋದರು. ಒಂದು 4-5 ವರ್ಷಲೇ ಸುತ್ತ ಹಾಕಿ ಮತ್ತೆ ಧಾರವಾಡಕ್ಕೆ ಬಂದರು. ಏನ ಸೇಟ ಅವರು ಅವಧಿ ಜ್ಞಾನ ಮುನಿ ಇದ್ದರು. ಸೇಟಗ ಉತ್ತಮ ಒಳ್ಳೆ ಮಗ ಆಗಿ ಹುಟ್ಟಿದ ಅನ್ನೋದು ಗೊತ್ತಾಯಿತು. ಸುತ್ತೆಲ್ಲ ಹಳ್ಳೆಲ್ಲ ತಿರುಗಾಡಿ ಮತ್ತೆ ಆ ಸೇಟನ ಊರಿಗೆ ಬರ್ತಾರೋ. ಸೇಟನ್ನು ಕರೆಸ್ತಾರೋ. ಸೇಟ ಏನ ಗುರುದೇವ ತಮ್ಮ ಆಶೀರ್ವಾದದಿಂದ ಉತ್ತಮ ಮಗ ಅದ ಅಂತ ಹೇಳು. ಆಯ್ತಪ್ಪ, ಒಳ್ಳೇದಾಯಿತು, ಇನ್ನು ನೀನು ತಯಾರಿ ಗಂಟು ಮುಟ್ಟಿ ಕಟ್ಟೋ, ನಡಿ ನಮ್ಮ ಜೊತೆಲೆ ಅಂತೇಳಿ ಸೇಟ್ ಹೇಳ್ತಾನೋ, ಗುರುದೇವ ಮಗು ಮೊನ್ನೆ ಆಗೈತಿ, ತುಂಬ ಚಿಕ್ಕದೈತಿ, ನಾನು ಬರ್ತೇನೆ, ಸ್ವಲ್ಪ ಅದು ಇಷ್ಟ ಆಗಲಿ ಬರ್ತೇನೆ ಅಂತ. ಸರಿಪ್ಪ ಅಂತಂದ್ರೆ ಇರಲಿ. ಮುನಿ ಮಹಾರಾಜರು ಮತ್ತೆ ವ್ಯವಹಾರ ಮಾಡ್ತಾರೋ. ಮತ್ತೆ ಒಂದು 4-5 ವರ್ಷ ಅನಿತಿ ಸುತ್ತ ಹಾಕಿ ಮತ್ತೆ ಸೇಟನೂರಿಗೆ ಬರ್ತಾರೋ. ಸೇಟನ್ನು ಕರೆಸ್ತಾರೋ. ಸೇಟ ಅವಾಗ ಹೇಳ್ತಾನು, ಮಗು 5 ವರ್ಷದ ಗುರುದೇವ, ಮಗುಗೀಗ 5 ವರ್ಷ ಆದವು, ಇನ್ನೂ ಸ್ಕೂಲಲ್ಲ ಹೋಗೋದಿಲ್ಲ, ಸ್ವಲ್ಪ ಇದಾಗಲೇ ನಾ ಖಂಡಿತ ಬರ್ತೇನೆ ಅಂತೆ. ಆಯಿತು, ಆಶೀರ್ವಾದ ಅಂತ ಹೇಳ್ರು. ಮತ್ತೆ ಮುನಿ ಮಹಾರಾಜರ ವ್ಯವಹಾರ ಮಾಡ್ತಾರೋ. ಮತ್ತೆ ಸುತ್ತ ಹಾಕಿ ಮತ್ತೆ ಬರ್ತಾರೋ. ಸೇಟ ನಡಿ. ಅವಾಗ ಮತ್ತೆ ಹೇಳ್ತಾನೋ, ಗುರುದೇವ ಮಗು ಈಗ ಸ್ಕೂಲ್ ಹೊಂಟಿದನು, ಮನೆಯಲ್ಲಿ ಯಾರಿಲ್ಲ, ಒಬ್ಬಳೇ ಸೇಟಾನೆ.
ಬೇರೆ ಯಾರೂ ಇಲ್ಲ, ಮಗು ಇನ್ನೂ ಚಿಕ್ಕದು ಭಾಳ, ನಾನು ಬಂದೇ ಬರ್ತೇನೆ ಅಂತ ಹೇಳಿದ. ಮತ್ತೆ ಮುನಿ ಮಹಾರಾಜರು ಹೋಗ್ತಾರೋ, ಮತ್ತೆ ಬರ್ತಾರೋ. ಅವಾಗ ಹೇಳ್ತಾನೋ, ಸೇಟನ್ನು ಮತ್ತೆ ಕರೆಸ್ತಾರೋ, ಏನು ಸೇಟ, ಇದು ಅನಂತ ಸಂಸಾರ ಐತಿ, ಇದು ಮೋಹ ಜಾಲದಿಂದ ಏನೈತಿ, ನೀನು ಬಿಡು. ನೀ ಮೋಹ ಜಾಲದಾಗ ಹಾಗೆ 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 ಬಿದ್ದರೆ ಅದು ನಿನ್ನ ಬಿಡೋದಿಲ್ಲ. ನೀನು ಎಲ್ಲಿ ತಕ್ಕ ನೀನು ತ್ಯಾಗ ಮಾಡೋಲ್ಲ, ಅಲ್ಲಿ ತಕ್ಕ ನಿಂದ ಕಲ್ಯಾಣ ಮಾರ್ಗದಿಂದ ಆಗೋದಿಲ್ಲ, ಬಿಟ್ಟು ಬಿಡೋದನ್ನ ಅಂತ ಹೇಳ್ರಿ. ಆಯಿತು ಗುರುದೇವ, ಮಗುಗೆ 15 ವರ್ಷ, ಇನ್ನೂ ಒಂದು 5 ವರ್ಷ, ಇಷ್ಟೆಲ್ಲ ದೊಡ್ಡ ಜವಾಬ್ದಾರಿ ಐತಿ. ಈ ಜವಾಬ್ದಾರಿ ಎಲ್ಲ ಅವನಿಗೆ ಒಪ್ಪಿಸ್ಬೇಕಾದ್ರೆ ಏನೋ ಅವನಿಗೆ ಅರ್ಥ ಆಗೋದಿಲ್ಲ. ಒಂದು 5 ವರ್ಷ ಅವಕಾಶ ಕೊಡ್ರಿ, ನಾ ಖಂಡಿತ ಬರ್ತೇನೆ ಅಂತ ಹೇಳಿದ. ಸಂಸಾರ ಹೆಂಗಾಗಿತ್ತಂದ್ರೆ, ಒಂದು ಹೆಜ್ಜೆ ಧರ್ಮದಾಗ, ಒಂದು ಹೆಜ್ಜೆ ಸಂಸಾರದಾಗ. ಅದು ಹೆಂಗಂದ್ರೆ, 2 ಇರುವೆ ಇದ್ದು, ಇರುವೆ ಕರಿ ಬರ್ತಲ್ಲ, ಮಟ್ಟಿ ಕರಿ ಇರುವೆ, 2 ಮನೆ ಹತ್ತಿರ ಹತ್ತಿರ ಇದ್ದು, 2 ಹೆಣ್ಣು ಇರುವೆ ಇದ್ದು, 2 ಗೆಳ್ತನ, ತುಂಬ 2 ಮಂದಿದ ಎಲ್ಲಿ ಹೋದ್ರೂ ಕೂಡಿ ಹೋಗ್ತಿದ್ದು, ಕೂಡಿ ತಿಂಡಿ ಎಲ್ಲ ಮಾಡ್ತಿದ್ದು, ಒಂದೇ ಮನೆಯಾಗಿ ಆಟ ಆಡ್ತಿದ್ದು ಚಿಕ್ಕ ವಯಸ್ಸದ. 2 ಬೆಳೀತಾ ಬೆಳೀತಾ ದೊಡ್ಡ ಅದು ಇರುವೆ. ಒಂದು ಇರುವೆ ಸಮುದ್ರದಂಡೆ ಮದುವೆ ಮಾಡಿ ಕೊಟ್ಟರು, ಒಂದು ಇರುವೆ ಸಕ್ರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದು ಗಂಡ, ಅಲ್ಲಿ ಕೊಟ್ಟರು. ಅವನು ಉಪ್ಪಿನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ. ಇನ್ನು ಸರ್ವಿಸ್ ಬೇಕಲ್ಲ, ಈಗ ಎಲ್ಲ ಸರ್ವಿಸ್ಬೇಕು, ಸರ್ವಿಸ್ ಇದ್ದರೆ ಕೊಡಬೇಕು. ಒಂದು ಇರುವೆ ಸಮುದ್ರ ದಂಡಿಗೆ ಹೋಯಿತು, ಒಂದು ಇರುವೆ ಫ್ಯಾಕ್ಟ್ರಿದಲ್ಲಿ ಗಂಡ ಕೆಲಸ ಮಾಡ್ತಿದ್ದ, ಅಲ್ಲಿ ಹೋಯಿತು. ಮದುವೆಯಾಗಿ ಗಂಡ ಮನೆಗೆ ಹೋದ 2. ಮತ್ತು ಪಂಚಮಿ ಹಬ್ಬಕ್ಕೆ 2 ಇರುವೆ ತವ್ರ ಮನೆಗೆ 2 ಬಂದು. ಪಂಚಮಿ ಹಬ್ಬ ಇತ್ತು, 2 ಇರುವೆ ತವ್ರ ಮನೆಗೆ ಬಂದಳಕ. 2 ಗೆಳೆತನ, ಒಂದಕ್ಕೊಂದು ಅಪ್ಪಗೊಂದು ಅಣೈತಿ. ಮೊದಲೆಲ್ಲ ಅಪ್ಕೋತೀರಿ, ಈಗ ಯಾರಿಲ್ಲ. ಮೊದಲು ಅಪ್ಕೋತೀರಿ, ಈಗ ಯಾರು ಅಪ್ಕೋಬೇಕು. ಮೊದಲು ಯಾರ್ಯಾರು ಒಂದು ಹೆಣ್ಮಗಳನ್ನ ಕಳ್ಸೋದಾದ್ರೆ ಓಣಿ ಎಲ್ಲ ಊರೆಲ್ಲ ಗೊಳೆ ಆಗ್ತಿದ್ರು ಒಂದು ಹೆಣ್ಮಗಳು ಕಳಿಸ್ಲಕ್ಕ. ಮತ್ತು ಬಂದರೆ ಎಲ್ಲ ಓಣಿಯೆಲ್ಲ ಗೊಳೆ ಆಗ್ತಿದ್ರು. ಈಗ ಅದು ಪದ್ಧತಿ ಇಲ್ಲ, ಮೊದಲು ಇತ್ತು, ನಾವು ಸಣ್ಣಾಗಿದ್ದರೆ ಇತ್ತು. ಆ 2 ಇರುವೆ ಒಂದಕ್ಕೊಂದ ಅತಿ ಪ್ರೀತಿಯಿಂದ ನಿತಿಮ 2 ಒಂದು ಮನ್ಯಾಗ ಕೂತು, ನಿನ್ನ ಗಂಡ ಮನ್ಯಾಗ ನಿನ್ನ ಗಂಡ ಹೆಂಗೆ, ನಿನ್ನ ಅತ್ತೆ ಹೆಂಗೆ, ನಿನ್ನ ಮಾವ ಹೆಂಗೆ, ಅಲ್ಲಿ ಪರಿಸ್ಥಿತಿ ಹೆಂಗೆ, ಅಲ್ಲಿ ಹವಾಮಾನ ಹೆಂಗೆ, ಏನೇನೇನೆಲ್ಲ ಸಂಸಾರ ಬದ್ದಲ್ಲ ಮಾಡ್ಕತ್ತ. ಅದು ಹೇಳ್ತೈತಿ, ಅಲ್ಲಿ ಏನೇನೂ ಇಲ್ಲ, ಉಪ್ಪು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಬರೇ ಉಪ್ಪ. ಅಲ್ಲಿ ಗೋವಾ ಸಮುದ್ರ ದಂಡಿಗೆ ಬರೀ ಉಪ್ಪ ಅಂತ ಸಿಗ್ತಿತ್ತು ಅಂತ ಹೇಳಿ ಇದು ಹೇಳ್ತು. ಇಲ್ಲ ನಂದು ಭಾಳ ತುಂಬ ಚೆನ್ನಾಗೈತಿ. ಸಕ್ರೆ ತಿನ್ನು, ಕಾಕಿ ಕುಡಿ, ಕಬ್ಬ ರಸ ಕುಡಿ, ಏನು ಅಂದ್ರೆ ಇರುವೆಗೆ ಇಷ್ಟ ಏನ ಸ್ವೀಟ್ ಭಾಳ ಇಷ್ಟ. ಏನು ತಿನ್ನು, ಏನು ಕಡಿ ಸಕ್ರೆ ತಿನ್ನು, ಕಾಕಿಮಿ ತಿನ್ನು, ಏನೆಲ್ಲ ಸಿಗುತ್ತೆಪ್ಪ ಇಲ್ಲಿ ನಮ್ಮಲ್ಲೇ. ನೀವೇನು ಹಂಗೆ ಭಾಳ ಕಷ್ಟ ಇತ್ತಂದ್ರೆ ನೀವು ಏನಿಲ್ಲ, ನಿನ್ನ ಗಂಡನ ಕರ್ಕೊ ನಮ್ಮ ಫ್ಯಾಕ್ಟ್ರಿಗೆ ಬಂದುಬಿಡು, ಇಲ್ಲೇ ಕೆಲಸ ಮಾಡಲಿ, ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತು. ಆಯ್ತು ಹಾಗೆ ಮಾಡ್ತೇನೆ ನಾನು, ಹಾಗೆ ಹೇಳ್ತೇನೆ, ನಮ್ಮ ಯಜಮಾನಿಗೆ ಹೇಳಿ ಕರ್ಕೊಂಡು ಬರ್ತಾನೆ ಅಂತ ಹೇಳ್ತೀನಿ. ಮೊದಲ ಈಗ ಒಂದು ಹೆಣ್ಣು ಗಂಡ ಮಾಡಬೇಕಾದ್ರೆ
ಅದು ಗಂಡಂದ ಹುಡುಗಿದ ರಾಶಿ ಎಲ್ಲ ತೆಗೆದು ನೋಡ್ತಾರಲ್ಲ, ಇದೆರಡು ಹೊಂದಾಣಿಕೆ ಆಗ್ತೈತಿ ಇಲ್ಲ ಅನ್ನೋದಕ್ಕಿಂತ. ಆವಾಗ ಒಬ್ಬೊಬ್ರದ್ದು ಶಾನ್ಯಾರ ಜ್ಞಾನಿಗಳು ಹೆಂಗಂದ್ರೆ ಗಂಡ ಹೆಂಡತಿ ಇದು ನೋಡ್ಲಾಗ್ತಿರು, ಅತ್ತಿ ಸಸ್ಯದ ಎರಡು ರಾಶಿ ಹೊಂದಾಣಿಕೆ ಆಗ್ತಿಲ್ಲ ನೋಡ್ತಿದ್ರು. ಈಗಂತ ಯಾರು ಅತ್ತಿನೂ ಕೇಳಲ್ಲ, ಅತ್ತಿ ಸಸ್ಯದ ಇಬ್ಬರು ಹೊಂದಾಣಿಕೆ ಆಗ್ತೈತಿ ಇಲ್ಲ. ಆದರೆ ಯಾರು ಜ್ಞಾನಿ ಇದ್ದರು ಗಂಡ ಅಂತ ಹೆಂಗಾರ ಜನ್ಮ ಸಂಸಾರ ಮಾಡ್ತಾವೆ, ಸ್ವಲ್ಪ ಹೆಚ್ಚು ಕಡಿಮೆ ಅವು ಥರದ್ದು ಏನು ನೋಡೋದಕ್ಕೆ ಅವಶ್ಯಕತೆ ಇಲ್ಲ, ಅವೆರಡು ಒಂದೇ ಆಗ್ತಿರ್ತಾವೆ. ಆದರೆ ಇವು ಎರಡು ಒಂದೇ ಆಗ್ತಾವೆ ಇಲ್ಲ ನೋಡಬೇಕು ರಾಶಿ ಅಂತಿದ್ರು. ಯಾರ ಜ್ಞಾನಿ ಯಾರು ಇದ್ದರು ಅವರು. ಹುಡುಗ ಹುಡುಗಿದು ನೋಡೋದಲ್ಲ, ಅತ್ತಿ ಸಸ್ಯದ. ಈಗ ಯಾರು ಅತ್ತಿನಲ್ಲ, ಅತ್ತಿ ಮೊದಲು ಕತ್ತಿ ವರ್ಗ. ಇವು ಎರಡು ಇರುವಿ ಒಂದಕ್ಕೊಂದು ಮಾತಾಡಿದು. ಇದು ಇರುವಿ ಹೋಗ್ತೈತಿ ಅಲ್ಲಿ ಸಮುದ್ರ ಎಂಡಿಗೆ ಆ ಕಡೆ ಹೋಗ್ತೈತಿ. ಇದು ಮುಗ್ಯಾನ, ಹಬ್ಬ ಮುಗಿದ ಬೆಳಕ ಅದು ಹೇಳ್ತೈತಿ, ಏನ ನನಗೆ ಹೇಳ್ತಿ ಭಾಳ ಹಿಂಗೆಲ್ಲ ಐತಿ, ಇದೆಲ್ಲ ಉಪ್ಪ ತಿಂದು ಬೇಡ, ಇಲ್ಲಿ ಕೆಲಸ ಬೇಡ, ನಡಿ ಹೋಗೋಣ ಅಂಥೇಳಿ ಗಂಡಿಗೆ ಹೇಳಿತು. ಹಾಗಾದ್ರೆ ಹೋಗೋಣ ತಗ ಅಂತೇಳಿ ಮತ್ತು ಎರಡು ಅನ್ನೈತಿ ಅಲ್ಲಿಂದ ಬಂದು ಅಲ್ಲಿ ಗೆಳತಿ ಕಡೆ ಫ್ಯಾಕ್ಟ್ರಿಗೆ ಬಂದು ಆಯಿತು. ಇವರು ಬರ್ರಿ ಅಂತ ಹೇಳಿ ಇಬ್ಬರು ಮಂದಿನ ಆ ಗೆಳತಿ ಗಂಡನ ಫ್ಯಾಕ್ಟ್ರಿದಲ್ಲಿ ತೊಗೊಂಡ ಅಲ್ಲಿ ಒಂದು ದೊಡ್ಡ ಗುಡಾವಣೆ ಇತ್ತು. ಸಕ್ರೆ ದಿನ ಏನು ಪ್ರೊಡಕ್ಷನ್ ಆತೆಲ್ಲ ಅಲ್ಲಿ ಸಕ್ರೆ ಇದು ಮಾಡ್ತಿದ್ರು. ಇದು ಇಲ್ಲಿ ಗುಡಾನ್ದಾಗ ನೀವು ಇಲ್ಲ ಇರ್ರಿ, ಇಲ್ಲಿ ಏನೋ ಎಲ್ಲ ವ್ಯವಸ್ಥೆ ಐತಿ, ಮಳೆ ಇಲ್ಲ, ಗಾಳಿ ಬರಲ್ಲ, ಎಲ್ಲ ನಿಮ್ಗೆ ಚೆನ್ನಾಗಿರ್ತಿ, ಸಕ್ರೆ ಎಷ್ಟು ಬೇಕಷ್ಟು ತಿನ್ನಿರಿ. ಅಲ್ಲಿ ರಸ ಐತಿ, ಇಲ್ಲಿ ಕಾಕಿಮಿ ಐತಿ, ಇಲ್ಲಿ ಕಡಿ ಸಕ್ಕರೆ ಇರ್ತಿ, ನಿಮ್ಗೆ ಏನು ಬೇಕಾದ ತಿನ್ನಿರಿ, ಹರ್ಷ ಆನಂದದಿಂದ ಇರ್ರಿ ಅಂತ ಹೇಳ್ತು. ಆಯ್ತಂದು ಎರಡು ಇರ್ಬಿ ಗಂಡ ಅಂತೆ. ಮರುದಿವ್ಸ ಮರುದಿವ್ಸ ಇಬ್ಬರು ಮಂದಿನ ಕೇಳ್ತತಿ ಗೆಳತಿ, ಇಲ್ಲಿ ಹೇಗೆ ಅನಿಸ್ತೈತಿ ನಿಮಗೆ, ಆರಾಮ ಅನಿಸ್ತೈತೇನ, ಎಲ್ಲ ರುಚಿಕಾರ ಏನೈತೆ ವಸ್ತು ನಿಮಗೆ ಸಿಗ್ತೈತೇನ? ನಾಡಿದ ಏನ ಅಷ್ಟೊಂದು ಇದು ಬರಲಿಲ್ಲ. ಹಾಂ ಒಂದು ಆಯಿತು ಏನ ಸುಮ್ಮನೆ. ಮರುದಿವ್ಸ ಮತ್ತೆ ಕೇಳಿದ್ರು, ಇಲ್ಲಿ ಹೇಗೆ ಅನಿಸ್ತೈತಿ ನಿಮಗೆ, ಚೆನ್ನಾಗಿ ಅನಿಸ್ತೈತೇನ, ನಿಮಗೆಲ್ಲ ಅನುಕೂಲ ಆಹಾರದಲ್ಲ, ನಿಮ್ಗೆ ಹೇಗೆ ಅನಿಸ್ತೈತೇನು? ಹಾಂ ಅಷ್ಟೇ. 3 ದಿವಸ ಕೇಳ್ರೂ ಇದೇ ವಿಚಾರ ಬರಕೈತು. ಇಲ್ಲೇನೋ ತಪ್ಪಕಾಟ ಆಗೈತಿ ಅಂತ ಹೇಳಿ ಅವರು, ಅದು ಜ್ಞಾನಿ ಇತ್ತು. ಇವರು ಇಬ್ಬರು ಮಂದಿಗೆ ಹೇಳ್ತೈತಿ, ನೀವಿಬ್ಬರು ಮಂದಿ ಮಾಡಿರಿ ಅಂತ ಹೇಳಿತು. ಇಬ್ಬರು ಮಂದಿ ಬಾಯಿ ತೆಗೀರಿ. 2 ಬಾಯಿ ತೆಗೆದು ಅವು ಎರಡು ಏನು ಗಂಡ ಹೆಂಡತಿ ಏನು ಮಾಡಿತ್ತಂದ್ರೆ, ಇದು ಉಪ್ಪು ಸಿಗ್ತೈತಿ ಇಲ್ಲ ಅಂಥೇಳಿ ಒಂದು ಸೈಡ್ದಾಗ ಉಪ್ಪಿನ ಹಳ್ಳ ಇಟ್ಕೊಂಡು ಬಂದಿದ್ದು 2. ಅದು ಒಂದು ಉಪ್ಪಿನ ಹಳ್ಳ ಇಟ್ಕೊಂಡು ಇದು ಒಂದು ಇಲ್ಲಿ ಉಪ್ಪಿನ ಹಳ್ಳಿತ್ತು, ಇಲ್ಲಿ ಸಕ್ರೆ ತಿಂತಿದ್ದವು. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಸಕ್ರೆ ಸ್ವಾದು ಗೊತ್ತಾಗ್ತಿದ್ದಿಲ್ಲ, ಉಪ್ಪಿನ ಸ್ವಾದು ಗೊತ್ತಾಗ್ತಿತ್ತು. ಆ ರಸ 2 ರಸ ಏನೈತಿ, ಅದು ರಸ ಬಿಡ್ತಿತ್ತು, ಇದು ರಸ ಬಿಡ್ತಿತ್ತು. ಟೆಸ್ಟ್ ಅಂದ್ರೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಏನಿಲ್ಲ. ನೀವು ಉಪ್ಪು ಹಿಡಿದು ಬಂದಿದ್ದೀರಿ, ಅದಕ್ಕೆ ನಿಮಗೆ ರುಚಿ ಗೊತ್ತಾಗವಾತು. ಮೊದಲ ಉಪ್ಪು ಉಗುಳ್ರಿ. 2 ಉಪ್ಪನ್ನು ಬಾಯಿಂದ ಉಗುಳಕ್ಕೆ ಹಾಯಿಸ್ತು, ನೀರು ಕೊಟ್ಟಿತ್ತು, ಬಾಯಿ ತೊಳ್ಕೊಂಡ್ರು, ಇನ್ನು ಸಕ್ಕರೆ ತಿನ್ನಿರಿ ಅಂತೇಳಿ. ಆವಾಗ ಏನಾಕೈತು, ಸಕ್ಕರೆದು ಒಂದು ಸ್ವಾದ ಸಿಕ್ಕೈತು, ರುಚಿ ಖಾರ ಸಿಕ್ಕೈತು. ಅವಾಗ ಆನಂದಮಯ ಆಗಲಕ್ಕೈತು. ನಿಮ್ಮದ ಹೇಗಾಗಿತ್ತಂದ್ರೆ ಒಂದ ಅಲ್ಲಿ ಒಂದ ಇಲ್ಲಿ. ನಿಮ್ಮದ ಹೇಗೈತಂದ್ರೆ ಒಂದ ಧರ್ಮದ ಏನಾರು ಹೇಳಿದ್ರೆ ಅದು ಸ್ವಲ್ಪ ಏನಾರು ರುಚಿ ಸಿಗ್ಬೋದೇನ ಅನ್ನೋದ, ಇಲ್ಲ ಧರ್ಮಕ್ಕಿಂತ ಇಲ್ಲಿ ಸಂಸಾರದಾಗ ಏನಾರು ಸಿಗ್ಬೋದೇನ ಅನ್ನೋದ. ಅಲ್ಲಿ ಪೂರ್ಣ ಸಂಸಾರದಾಗೂ ಸುಖ ಇಲ್ಲ, ಈ ಕಡೆ ಧರ್ಮದಾಗೂ ಸುಖ ಇಲ್ಲ. ಧರ್ಮದಾಗೂ ನಂಬಿಕೆ ಇಲ್ಲ, ಸಂಸಾರದಾಗೂ ನಂಬಿಕೆ ಇಲ್ಲ.
ಅವೆರಡೂ ಇರ್ವಿ ಹೆಂಗೆ ಮಾಡ್ತಿದ್ದು ನೋಡು, ಹಂಗೆ ಪರಿಸ್ಥಿತಿ ನಿಮ್ಮದು. ಹೆಂಗೆ ಇದ್ದರೆ ಒಂದು ಪಡ್ಕೋಬೇಕಾದ್ರೆ ಒಂದು ತ್ಯಾಗ ಮಾಡೋದು ಅಂತ ಹೇಳಿದರು. ಈ ಸೇಠ ಮುನಿ ಮಹಾರಾಜರು ಹಾಗೆ 4-5 ವರ್ಷಕ್ಕೆ ಬರುತ್ತಿದ್ದರು. ಇವನು ಕೇಳುತ್ತಿದ್ದರು, ಈ ಅನಂತ ಸಂಸಾರ ಐತಿ ಸೇಠ, ಬಿಟ್ಟು ಬಿಡು, ನಡೆ ನಮ್ಮ ಜೊತೆಲಿ. ಆಯಿತು ಗುರುದೇವ, ಆಯಿತು, ಬರ್ತೇನೆ ಅಂತ ಹೇಳಿದ. ಮಗನಿಗೆ 15 ವರ್ಷ ಆಗಿದ್ದವು. ಮತ್ತೆ ನಾನು ಬರ್ತೇನೆ, ಸ್ವಲ್ಪ ಇನ್ನೂ ಒಂದು 5 ವರ್ಷ ಆಗಲಿ, ದೊಡ್ಡ ಮಾತನು ಜವಾಬ್ದಾರಿ ನಾನು ಮಗನ ಕೊಡ್ತೇನೆ, ಬರ್ತೇನೆ ಅಂತ ಹೇಳಿದ. ಮತ್ತೆ ಮುನಿ ಮಹಾರಾಜರು ವ್ಯವಹಾರ ಮಾಡ್ಕೊತ ಹೋದರು. ಮತ್ತೆ ಬಂದರು. ಸೇಠ ಹೇಳ್ತಾನೋ, ಗುರುದೇವ ಮಗ 20 ವರ್ಷ, ಇನ್ನು ಇದಿಷ್ಟು ಮಾಡ್ತೇನೆ, ಏನ ಮದುವೆ ಅಷ್ಟು ಮಾಡ್ತೇನೆ ಗುರುದೇವ, ನಾನು ಖಂಡಿತ ಬರ್ತೇನೆ ಅಂತ ಹೇಳಿದ. ಆಯ್ತಪ್ಪ ಅಂದರು. ಮತ್ತೆ ಗುರು ವ್ಯವಹಾರ ಮಾಡ್ತಾ ಮುಂದೆ ಹೋದರು. ಮತ್ತೆ 5 ವರ್ಷ ಬಿಟ್ಟಂತೆ ಸೇಠನೂರಿಗೆ ಬಂದರು. ಸೇಠ 25 ವರ್ಷ ಮಗ್ಗಾಗಿದ್ದು, ಮದುವೆ ಮಾಡಿದ ಮಗಂದ. ಸಸಿನ ಮಗನ ಕರ್ಕೊಂಡು ಬರ್ತಾನೋ ಮುನಿ ಮಹಾರಾಜರ ಕಡೆ. ಗುರುದೇವ ಇವರಿಗೆ ಆಶೀರ್ವಾದ ಮಾಡಿರಿ, ಏನ ನನಗೆ ಮಾಡಿದ್ರಲ್ಲ ಅದನ್ನು ಮಾಡಿರಿ. ನನಗೆ ಯಾವ ಆಶೀರ್ವಾದ ಮಾಡಿದರೆ ಅದೇ ಆಶೀರ್ವಾದ ಸಸಿ ಮಗ್ಗ ಮಾಡಿರಿ. ಆಯ್ತಪ್ಪ ಅಂದರು. ಮತ್ತೆ 20ನೇ ಶ್ಲೋಕ ಮಗ್ಗ ಸಸಿಗೆ ಅನಿತಿ ಬರೆದು ಕೊಟ್ಟರು. ಈ ಮಂತ್ರ ಪಠಣ ಮಾಡಿರಿ, ಖಂಡಿತ ನಿಮಗೆ ಅನಿತಿ ಮಗು ಆಗ್ತೈತಿ ಅಂತ ಹೇಳಿದ್ರು. ಮತ್ತು ಇನ್ನೇನಪ್ಪ ಸೇಠ ನಿಂದ ಕತೆ, ಮತ್ತೆ ಆಗಲ್ರಿ ಮಹಾರಾಜರೇ, ಈಗ ಆಶೀರ್ವಾದ ಆಯಿತು, ಆಶೀರ್ವಾದ ಈಗ ಆಯಿತು, ಮಗು ಆಗಬೇಕಲ್ಲ. ಆಯಿತಪ್ಪ, ಮತ್ತೆ ಹೋದರು. ಮತ್ತೆ 7-8 ವರ್ಷ ಬಿಟ್ಟ ಮುನಿ ವ್ಯವಹಾರ ಮಾಡ್ತಾ ಮತ್ತೆ ಸೇಠನೂರಿಗೆ ಬರ್ತಾರೋ. 2 ಮೊಮ್ಮಕ್ಕಳನ್ನ ಇಚ್ಚಿಕೊಂದ ಕೈ ಹಿಡ್ಕೊಂಡ ತೊಗೊಂಡು ಬಂದ ಸೇಠ. ಎಲ್ಲೇ ಮುನಿ ಮಹಾರಾಜರ ಕಡೆ. ಮುನಿ ಮಹಾರಾಜರ ಮೊಮ್ಮಕ್ಕಳದ ಆಶೀರ್ವಾದ ಮಾಡಿಸಿದ, ತಗೊಂಡ. ಸೇಠ ಏನು ನಿನ್ನ ಕತೆ? ಗುರುದೇವ ವಯಸ್ಸ 70 ಆಯಿತು. ವಯಸ್ಸು 70 ಆಯಿತು. ಕಣ್ಣು ಮಂದ ಬಂದೈತಿ, ಕಿವಿ ಮಂದ ಆಯಿತು, ಕಾಣಿಸೋದ ಕಡಿಮೆ ಆಯಿತು, 2 ಕಾಲು ಕೊಂಡಕ್ಕೆ ಬರ್ಬಾತು, ಅಂತರ ಕೊಂಡಕ್ಕೆ ಬೇಕು. ಈ ವಯಸ್ಸಿಗೆ ದೀಕ್ಷಾ ತೊಂದು ಏನು ಮಾಡಲಿ ಗುರುದೇವ ಅಂದೆ. ಈ ವಯಸ್ಸಿದಾಗ ನಾನು ದೀಕ್ಷಾ ತೊಂದು ಇನ್ನೇನು ಮಾಡಲಿ ಗುರುದೇವ? ಏನು ಹೇಳಬೇಕು ಗುರು? ಪ್ರತಿ ಒಂದು ಗುರುದು ಏನೈತಿ, ನೀವೆಲ್ಲ ಕೂತಿದ್ದೀರಲ್ಲ, ಪ್ರತಿ ಒಂದು ಜೀವದ ಭಗವಂತ ಈ ಜೀವಗಳದ್ದು ಎಂದ ಕಲ್ಯಾಣ ಆದತು, ಈ ಜೀವಗಳದ ಅಂಧಕಾರ ಮೋಹದ ಅಂಧನಿಂದ ಎಂದ ಹೊರಗೆ ಬಿದ್ದಾವು, ಎಂದ ಸುಜ್ಞಾನದಿಂದ ಅಜ್ಞಾನದಿಂದ ಸುಜ್ಞಾನದಾಗ ಯಾವಾಗ ಬಂದವು, ಈ ಜೀವದ ಎಂದ ಕಲ್ಯಾಣ ಆಗಬಹುದು ಭಗವಂತ. ಪ್ರತಿ ಮುನಿದು ಆಗ್ತಿತ್ತು, ತೀರ್ಥಂಕರ ಭಗವಂತನ ಪ್ರತಿ ಒಂದು ಜೀವದ ಕಲ್ಯಾಣ ಏನೈತಿ ಆಗಲಿ ಅಂತೇಳಿ ಭಾವನೆ ಮಾಡಿದ್ರು. ತೀರ್ಥಂಕರ ಆಗಬೇಕಾದ್ರೂ ಮೂಲ ಯಾವ ಭಾವನೆ ಮಾಡ್ತಾರೋ,
ಭಾವನಾ ಯಾವ್ದು ಮಾಡ್ತಾರೆ? ತೀರ್ಥಂಕರ ನಾಮ ಗೋತ್ರ ಬಂದಾಗಬೇಕಾದ್ರೆ 16 ಭಾವನಾ 16 ಭಾವನಾ ಏನೈತಿ ಮಾಡ್ತಾರೋ. ಈಗ ಲೋಪಿಯಲ್ಲಿ ಬೆಳಗ್ತಾರಿಲ್ಲ ನೀವು, ಯಾವುದ 16 ಲೋಪಿ ಬೆಳಗ್ತಾರೆ, 16 ಭಾವನಾ ಮಾಡ್ತಾರೆ. ಎಲ್ಲ ಊರಾಗ ಲೋಪಿ ಬೆಳಗ್ತಾರೋ. ತೀರ್ಥಂಕರ ಆಗೋರಷ್ಟ 24 ಮಂದಿ. ಎಲ್ಲ ಊರಾಗ ಏನೈತಿ 16 ಲೋಪಿ ಬೆಳಗತ್ತಾರೋ, 16 ಭಾವನಾ ಮಾಡತ್ತಾರೋ. ಇವರೆಲ್ಲರೂ ತೀರ್ಥಂಕರ ಆಗ್ತಾರೇನ? ಯಾಕಾಗೋದಿಲ್ಲ? ಆ ಭಾವನೆ ಅವರಲ್ಲೇ ಉತ್ಕೃಷ್ಟ ಭಾವನೆ ಆಗೋದಿಲ್ಲ. ಉತ್ಕೃಷ್ಟ ಭಾವನೆ ಅವರಲ್ಲೇ ಆಗೋಲ್ಲ. ಅದು ತೀರ್ಥಂಕರ ನಾಮಗೋತ್ರ ಬಂದ ಆಗೋದಿಲ್ಲ. ಈ ಎಲ್ಲ ಜೀವದ ಕಲ್ಯಾಣ ಆಗಲಿ ಅಂತೇಳಿ ಅವರು ಬಯಸರು. ಆಯ್ತೇನ? ಯಾಕಾಗಲಿಲ್ಲ? ಇಲ್ಲಿ ಒಂದು ಏನೈತಿ ತಿಳ್ಕೊ ಅಂಥದ್ದಂದ್ರೆ, ನಾವು ಯಾವಾಗಲೂ ಇನ್ನೊಂದು ಜೀವದ ಒಳ್ಳೆಯದು ಆಗಲಿ ಭಾವನೆ ಇಟ್ಕೋಬೇಕು. ಪ್ರತಿಯೊಬ್ಬರದ ಅನಿತಿ ಒಳ್ಳೆಯದಾಗಲಿ, ಅವರು ಒಂಚಿ ಮಟ್ಟಿಗೆ ಹೋಗಲಿ, ಅವರ ಬಡತನದಿಂದ ದೂರ ಆಗಲಿ, ಅವರ ಅಥವಾ ಆರೋಗ್ಯದಿಂದ ಅನಿತಿ ಇದ್ರೆ ಆ ಆರೋಗ್ಯದಿಂದ ಅನಿತಿ ಅವ್ರಿಗೆ ಒಳ್ಳೆಯದಾಗಲಿ. ಯಾರಿಗೆ ಯಾವ ಮನುಷ್ಯ ಒಬ್ಬ ಏನೈತಿ ಧರ್ಮಾತ್ಮ ಇದ್ದ, ಅವನು ದಿನಾಲ ಮಂದಿರ ಬರ್ತಿದ್ದ, ಭಗವಂತನ ಅಭಿಷೇಕ ಮಾಡ್ತಿದ್ದ, ಗುರು ಸೇವೆ ಮಾಡ್ತಿದ್ದ, ದೇವ ಪೂಜೆ ಮಾಡ್ತಿದ್ದ. ಏನೋ ಒಂದು ಕಾರಣ, ಯಾವುದೋ ಒಂದು ಕಾರಣದಿಂದ ಅವನು ಮಂದಿರಕ್ಕೆ ಬರೋದು ಬಿಟ್ಟ. ಮಂದಿರಕ್ಕೆ ಬರೋದ, ಯಾಕೆ ಮಂದಿರಕ್ಕೆ ಬರೋಲ್ಲ? ಒಂದು ದಿನ ಬರ್ತಿದ್ದ, ಯಾಕೆ ಬರೋಲ್ಲ ಮನುಷ್ಯ? ಇವ ವ್ಯಕ್ತಿ ಯಾಕೆ ಬರೋದಿಲ್ಲ? ಏನು ಸಮಸ್ಯೆ ಅವಂಗ? ಅವನು ಏನು ಸಮಸ್ಯೆ ಐತಿ? ಹೋಗಿ ಅವನು ಕೇಳಿ ಅವನ ಸಮಸ್ಯೆ ಏನೈತಿ, ಯಾವುದೋ ಸಮಸ್ಯೆ ಇರಲಿ ಅವನ ದೂರ ಮಾಡಿ ಮತ್ತೆ ಅವನ ಆ ಮಾರ್ಗದಾಗ ಏನೈತಿ, ಧರ್ಮ ಮಾರ್ಗದಾಗ ತರೋದೇನೈತಿ, ಇದು ಧರ್ಮ ಐತಿ. ಇನ್ನೊಬ್ಬರಿಗೆ ತೋರಿಸೋ ಸಲ ಧರ್ಮ ಇಲ್ಲ. ನಾವು ಇನ್ನೊಬ್ಬರಿಗೆ ತೋರಿಸೋ ಸಲುವಾಗಿ ಧರ್ಮ ಅಲ್ಲ, ಧರ್ಮ ಇರೋದು ನಮ್ಮ ಸಲುವಾಗಿ, ಇನ್ನೊಬ್ಬರ ಸಲುವಾಗಿ ಅಲ್ಲ. ನಾವು ಮಾಡೋದು ನಮ್ಮ ಸಲುವಾಗಿ. ಈ ಭಾವನಾ, ಭಗವಂತ ಭಾವನೆಯನ್ನು ಎಲ್ಲ ಪ್ರತಿ ಒಂದು ಜೀವದ ಕಲ್ಯಾಣ ಆಗಲಿ, ಪ್ರತಿ ಜೀವದ ಕಲ್ಯಾಣ ಆಗೈತೇನ? ಕಲ್ಯಾಣ ಯಾರ್ದಾಯಿತು? ಭಗವಂತಂದಾಯಿತು, ಮುಕ್ತ ಆದರು. ಹಂಗೆ ನೀವು ಪ್ರತಿ ಒಂದು ಜೀವದ ಕಲ್ಯಾಣ ಆಗಲಿ, ಪ್ರತಿ ಒಂದು ಜೀವ ಸುಖಿ ಆನಂದದಿರಲಿ ನೀವು ಬಯಸ್ರಿ ಅಂದ್ರೆ ನೀವು ಸುಖಿ ಇರ್ತೀರಿ, ನೀವು ಆನಂದ ಇರ್ತೀರಿ. ಅವ್ರ ಆನಂದ ಇರಲಿ, ಬೇಕಾದ್ರೆ ಬಿಡಲಿ, ಅದು ಅವ್ರ ಪಾಪ ಅವ್ರ ಪುಣ್ಯ ಅವ್ರ ಸಂಕಟ ಬೆನ್ನ ಹತ್ತಿದೈತಿ. ಆದರೆ ನೀವು ಬೇಕಾದ್ರೆ ಖಂಡಿತ ನೀವು ಆನಂದಮಯ ಆಗಿರ್ತೀರಿ. ನೀವು ಇನ್ನೊಂದು ಜೀವ ದುಃಖಿ ಆಗಲಿ, ಇನ್ನೊಂದು ಜೀವ ಪೀಡ, ಪಾಪ ಅಪ್ಪ ಏನಂದ್ರೆ ಪರಪೀಡ. ಇನ್ನೊಬ್ಬರಿಗೆ ಪೀಡ ಏನು ಮಾಡೋದೈತಿ? ಅದ ಅತ್ಯಂತ ಪಾಪ ಕರ್ಮ ನೀತಿ ನಮಗೆ ಬಂದಾಗತೈತಿ. ಇನ್ನೊಂದು ಜೀವ ಪರೋಪಕಾರ ಏನು ಮಾಡೋದೈತಿ? ಅತ್ಯಂತ ಪುಣ್ಯಕರ್ಮ ಬಂದಾಗತೈತಿ. ಕೆಲವೊಂದು ಜನರದ್ದು ಹೆಂಗೈತಂದ್ರೆ, ನಾನೆಲ್ಲ ಹೋಗ್ಬೇಕಂತ ಮಾಡ್ಬೇಕಂತೇನು ಖರೆ ಯಾರು ಏನೋ 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 ಅಂತಾರಪ್ಪ, ಹಂಗೆ ಅಂತಾರಪ್ಪ, ಹಿಂಗೆ ಅಂತಾರಪ್ಪ, ಏನೋ ಅಂತಾರೆ. ಇದು ಖರೇನೆ ಐತಿ. ಮೊನ್ನೆ ನಾ ಹೇಳಿದೇನೋ, ಅದು ಅಂತಾರೆ ಅಂತ ಹೇಳಿ ನೀವು ಅದರಿಂದ ದೂರ ಆಗಬಾರ್ದು. ಇಬ್ಬರು ಮಂದಿ ಅಪ್ಪ ಮಗ ಅಪ್ಪ ಕತ್ತಿ ಹೊಡ್ಕೊಂಡು ಹೊಂಟಿದ್ದ, ಮಗ ಕತ್ತಿ ಮ್ಯಾಗ ಕೂತಿದ್ದ. ಒಬ್ಬ ಎದುರಿಗೆ ಬರ್ತಾನೋ, ಏನೋ ಮಗನೇ ಮುದುಕನ ನಡೆಸಿದಿ, ನೀನು ಕತ್ತಿ ಮ್ಯಾಗ ಕೂತಿದಿ. ಮುದುಕ ನಿನ್ನ ಅಪ್ಪನ ನಡೆಸಿದಿ, ನೀ ಕತ್ತಿ ಮ್ಯಾಗ ಕೂತಿದಿ ಮಗನೇ. ಅವನ ಪಾಪ ನೀ ಮಾಡಿದ, ಕತ್ತಿ ನಿಂದ್ರಿಸಿದ, ತಾನು ಹೇಳ್ದ, ಅಪ್ಪಗೆ ಹೇಳ್ದ, ಅಪ್ಪ ನಿನ್ನ ಕತ್ತಿ ಮ್ಯಾಗ ಕೊಡ್ರು, ನಾನು ಕತ್ತಿ ಹೊಡಿತೇನೆ ಅಂದ. ಆವಾಗ ಅಪ್ಪ ಕತ್ತಿ ಮ್ಯಾಗ ಕೂತ, ಮಗ ಕತ್ತಿ ಹೊಡಿಕೊಂಡು ಹೊಂಟ. ಮತ್ತೊಬ್ಬ ಬರ್ತಾನೋ, ಏನೋ ಮಗನ ನಡೆಸಿದಿ, ಮುದುಕ ಕತ್ತಿ ಮ್ಯಾಗ ಕೂತಿದಿ. ಹಾಂ, ಮಗನ ನಡೆಸಿದಿ, ನೀನು ಮುದುಕಾಯಿ ಕತ್ತಿ ಮ್ಯಾಗ ಕೂತಿದ್ದೀವ ಮಗನೇ, ಏನು ಮಾಡೋದಪ್ಪ ಅಂತ.
ಅವನು ಹೇಳ್ತಾನೋ, ಮಗ್ಗ ನೀನು ಕುಂಡು ಮಗು ಅಂದ, ಕತ್ತಿ ಮ್ಯಾಗ ನೀನು ಕುಂಡ ಅಂದ. ಇಬ್ಬರು ಕತ್ತಿ ಮ್ಯಾಗ ಕೂತರು. ಮುಂದೆ ಕತ್ತಿ ಹೊಡಿಕತ್ರು. ಮತ್ತೊಬ್ಬ ಬರ್ತಾನೋ, ಎಂಥ ಕತ್ತಿ ಮಕ್ಕಳು ನೀವು ಇಬ್ಬರು, ಇಷ್ಟು ಕತ್ತಿಗಳ್ರೆ ಬುದ್ಧಿ ಇಲ್ಲ ನಿಮಗೆ, ಕತ್ತಿ ಕಾಯೋರಿಗೇನು ಬುದ್ಧಿ ಇರುತ್ತೆ, ಹೇಳ್ರಿ ಮಕ್ಕಳ್ರಿ ಅಂದ. ಇಬ್ಬರು ಮಂದಿ ಕೂತಿದ್ದಾರೆ ಕತ್ತಿ ಮ್ಯಾಗ, ನೋಡೋದು ಕತ್ತಿ ಪಾಪ. ಇಬ್ಬರು ಇಳಿದ್ರು, ನಮಸ್ಕಾರ ಮಾಡ್ರು, ಕತ್ತಿ ಹೊಡ್ಕೊಂಡು ಹೊಂಟ್ರು. ಮತ್ತೆ ಒಬ್ಬ ಬರ್ತಾನೋ, ಏನೋ ಕತ್ತಿ ಅದಕ್ಕೆ ಸಕ್ಕಿದ್ದೀರೋ ಮಕ್ಕಳ್ರೆ, ಕತ್ತಿ ಕಾಲೇ ಹೊಡ್ಕೊಂಡು ಹೊಂಟಿದ್ದೀರಿ, ಕತ್ತಿ ಯಾಕೆ ಸಕ್ಕಿದ್ದೀರಿ? ಇಬ್ಬರು ಮಂದಿ ವಿಚಾರ ಮಾಡ್ತಾರೋ. ಮಗ ಹೇಳ್ತಾನೆ ಅಪ್ಪಗ, ಅಪ್ಪ ಈ ಕತ್ತಿ ಸವಾಸ ಸಾಕಪ್ಪ, ಈ ಬಿಟ್ಟು ಬಿಡೋಣ ಕತ್ತಿ, ನಾವು ಇಬ್ಬರು ಹೋಗೋಣ ನಡಿ, ಬೇಡ ಇಲ್ಲೇ ಬಿಟ್ಟು ಹೋಗೋಣ ಅಂತ. ಈ ಕತ್ತಿ ಸವಾಸ ಬೇಡ ಬೇಡ ಅಂತ ದಿನ ಮುದ್ರಿಗೆ ಪ್ರತಿಯೊಬ್ಬರು ಏನೋ ಮಾತಾಡ್ತಾರೆ, ಬೇಡ ಬೇಡ ನಮ್ಮ ಕತ್ತಿನ ಬೇಡ. ಆಯ್ತಪ್ಪ ಮಗನೇ, ಹಾಗೆ ಮಾಡೋ ಅಂದರು. ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು, ಕತ್ತಿ ಒಂದು ಬಿಟ್ಟರು, ಇಬ್ಬರು ಹೋದರು. ಮತ್ತೆ ಇರ್ತಾನೋ, ಕತ್ತಿ ಎಲ್ಲಿ ಬಿಟ್ರು ಮಕ್ಕಳ್ರೆ? ಇಬ್ಬರು ಕಾಲೇ ಹೊಂಟಿದ್ದಾರೆ, ಕತ್ತಿ ಎಲ್ಲಿ ಬಿಟ್ರಿ? ಇಬ್ಬರು ಮಂದಿ ತೆಲಿ ಕೈ ಹಚ್ಚಿ ಕೂತ್ಬಿಟ್ರು. ನೀವು ಹರಕೆ ಸೀರೆ ಉಟ್ಕೋರಿ, ಇದಕ್ಕೇನು ಬತ್ತು ನೋಡು ದರಿದ್ರತ. ನಾನು ಮನೆಯಾಗೆಲ್ಲ ಗೂಡು ಹಾಕೈತಿ, ಒಂದು ಹಳೆ ಸೀರೆ ಉಟ್ಕೋತಾರೆ, ಹೊಸ ಸೀರೆ ಉಟ್ಕೋರಿ, ಇದೆಲ್ಲ ಶ್ರೀಮಂತಿಗೆ ಬರ್ತದೆ ನನಗೆ ಅಂತಾನೆ. ಅದು ಅಂತಾರು. ನೀವು ಏನೋ ಮಾಡಿರಿ, ಮಂದಿರಕ್ಕೆ ಹೋಗ್ರಿ ಮಾತಾಡ್ತಾರೋ, ಗುರುವಿನ ಕಡೆ ಹೋಗ್ರಿ ಮಾತಾಡ್ತಾರೋ, ಸ್ವಾಧ್ಯಾಯ ಮಾಡಿರಿ ಮಾತಾಡ್ತಾರೋ, ಜಪ ಮಾಡಿರಿ ಮಾತಾಡ್ತಾರೋ, ನೀವು ಒಳ್ಳೆ ಕೆಲಸ ಮಾಡಿರಿ ಮಾತಾಡ್ತಾರೋ, ಕೆಟ್ಟ ಕೆಲಸ ಮಾಡಿರಿ ಮಾತಾಡ್ತಾರೋ, ಪ್ರತಿ ಒಂದಕ್ಕೆ ಎಲ್ಲರೂ ಮಾತಾಡ್ತಾರೋ. ನೀವು ಏನು ಆರಿಸ್ಕೋಬೇಕು ಅದನ್ನು ಆರಿಸ್ಕೋರಿ. ನಾವು ಒಳ್ಳೇದು ಆರಿಸ್ಕೋಬೇಕು. ಎಲ್ಲದಕ್ಕೂ ಮಾತಾಡೋರ್ದ ಜನ ಅಂದ ಬಳಿಕ ಒಳ್ಳೇದೇನೈತಿ ನಾವು ಆರಿಸ್ಕೋಬೇಕು, ಮತ್ತು ಕೆಟ್ಟದೇನೈತಿ ಬಿಟ್ಟು ಬಿಡಬೇಕು. ಜನರದ ಬೆನ್ನ ನಾವು ಹತ್ಕೋಗೋದಿಲ್ಲ. ನಮ್ಮ ಆತ್ಮಕಲ್ಯಾಣ ಮಾಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು, ಆಲೋಚನೆ ಮಾಡಬೇಕು. ಈ ಸೇಟ ಕಿವಿ ಕೇಳುವಾತು, ಕಣ್ಣ ಕಾಣುವಾತು, ಕಾಲ ಮಡಿಸುವಾತು, ಕುಡ್ರಕ್ಕೆ ಬರುವಾತು, ಏಳಕ್ಕೆ ಬರುವಾತು, ಏನೇನೆಲ್ಲ ಕತೆ ಹೇಳ್ದ. ಮತ್ತು ಆಯಿತು, ಆಶೀರ್ವಾದ ಸೇಟ ಅಂದರು. ಮುನಿ ಮಹಾರಾಜರ ಹೋದರು. ಮತ್ತೆ ತಿರುಗಿ ಸೇಟನ ಊರ ಕಡೆ ತಲೆ ಹಾಕಲಿಲ್ಲ. 2 ಮಕ್ಕಳನ್ನ ತೊಗೊಂಡ, ದಿನಾಲು ದೊಡ್ಡ ವ್ಯಾಪಾರ ಇತ್ತು, ಅಂಗಡಿ ಇತ್ತು, ಮಗ ನಡೆಸ್ತಿದ್ದ, ಇವನು ಹೋಗ್ತಿದ್ದ. 2 ಮೊಮ್ಮಕ್ಕಳನ್ನ ತೊಗೊಂಡ ಅಂಗಡಿಗೆ ಹೋಗ್ತಿದ್ದ ಬರ್ತಿದ್ದ. ಮತ್ತು ಒಂದು 10 ವರ್ಷ ಮೊಮ್ಮಕ್ಕಳು ಕೂಡ ಮೊಮ್ಮಕ್ಕಳ ಕೂಡ ಆಟ ಆಡಿದಂಗೆ ಇವನು ಚಿಕ್ಕ ಮಗು ಆಗಿ ಜೀವನ ಒಂದು 10 ವರ್ಷ ಕಳೆದ. ವಯಸ್ಸಾಯಿತು. ಸೇಟ ಮಣಿ ಹಿಡ್ಕೊಂಡ. ಮಣಿ ಹಿಡಿತಾನೋ, ಕೆಲವೊಂದು ವರ್ಷ ಹೋಗ್ತೈತಿ. ವೈದ್ಯರ ಬರ್ತಾರೋ, ಸರಿ ಇಲ್ಲ, ಆರಾಮಿಲ್ಲ ಅಂಥೇಳಿ ಸೇಟಿಗೆ ಆರಾಮಿಲ್ಲ ನೋಡಕ್ಕೆ ಬರ್ತಾ ವೈದ್ಯ. ಸೇಟನ ಮಗ್ಗಿ ಹೇಳ್ತಾನೋ, ನಿಮ್ಮ ತಂದೆ ಇನ್ನು ಭಾಳ ದಿವ್ಸ ಬದುಕಂಗಿಲ್ಲ, ಅಷ್ಟೇ 1 ದಿವಸ 2 ದಿವಸ ಇಷ್ಟೇ ಬಿ ಪಿ ಲೋ ಹಾಕೋತ ಹೊಂಟೈತಿ, ಇನ್ನವ್ರು ಬದುಕೋದಿಲ್ಲ ಅಂತ ಹೇಳ್ರು. ಮಗ ಸೇಟನ ಮಗ ಹೇಳ್ತಾನೋ ತನ್ನ ಮಕ್ಕಳಿಗೆ, ಮಾರ್ಕೆಟ್ ಯಾರು ಹೋಗಬೇಡ್ರಿ, ಅಂಗಡಿ ತೆಗಿಬೇಡ್ರಿ, ಅಜ್ಜಿಗೆ ಸರಿ ಇಲ್ಲ, ತಾವೆಲ್ಲ ಅಜ್ಜನ ಸೇವಾ ಮಾಡಿರಿ ಹೇಳ್ದ. ತಾಯಿಗೂ ಹೇಳಿದ, ಹೆಂಡತಿಗೂ ಹೇಳಿದ. ಎಲ್ಲರೂ ಪಂಚನಮೋಕಾರ ಮಂತ್ರ, ಸಮಾಧಿ ಮರಣ ಬದ್ದಲ್ಲ ಅನಿತಿ, ಅವರಿಗೆ ನೇಮ ಸಲ್ಲಕ್ಕನ್ನು ಕೊಟ್ಟ, ಕಮ್ಮಿ ಆಹಾರ ಮಾಡಿಸೋಣ ಅಂತ ಹೇಳಿ ಹೇಳ್ದ. ಸೇಟ ಕಣ್ಣು ಮುಚ್ಚಿ ಮಲಗಿದ್ದ.
ಎಚ್ಚರ ಆಯಿತು. ಕಣ್ಣು ತೆಗೆದು ನೋಡ್ತಾನೋ, ಎಲ್ಲರೂ ಇದ್ದರು. ಕೇಳ್ತಾನೆ ಮಗ್ಗ, ಮೊಮ್ಮಕ್ಕಳು ಎಲ್ಲಿದ್ದಾರೋ ಅಂತ ಕೇಳಿದ. ದೊಡ್ಡ ಮಗ ನಿಮ್ಮ ಕಾಲು ಒತ್ತಕದನು, ಸಣ್ಣ ಮಗ ಮೊಮ್ಮಗ ನಿಮ್ಮ ತಲೆ ಒತ್ತಕದನು, ಮತ್ತು ಅಮ್ಮ ಇಲ್ಲೇ ನಮೋಕಾರ ಮಂತ್ರ ಹೇಳ್ಕದಾರು, ನಾನು ಸಮಾಧಿ ಮರಣ ಮದ್ದಲ್ಲ ಮರಣಿ ಖಂಡಿಕಾಸೇನತ್ತಿ ನಾನು ಓದಿ ಹೇಳ್ತೇನಂತ ಇಲ್ಲ ಏನೇ ಹೇಳಿದ. ಸೇಟ್ ಕೇಳ್ತಾನೋ, ಎಲ್ಲರೂ ಮನೆಯಲ್ಲಿದ್ದಾರೆ, ಅಂಗಡಿಗೆ ಯಾರು ಹೋಗಿದ್ದಾರೆ ಅಂತ ಕೇಳಿದ. ಎಲ್ಲರೂ ಮನೆಯಲ್ಲೇ ಕೂತಿದ್ದಾರೆ, ಅಂಗಡಿಗೆ ಯಾರು ಹೋಗಿದ್ದಾರೋ, ಮಾರ್ಕೆಟ್ಗೆ ಯಾರು ಹೋಗಿದ್ದಾರೋ, ಯಾರು ಅಂಗಡಿ ತೆಗೆದಿದ್ದಾರೋ. ಜೀವ ಈಗ ಹೋಗ್ತೈತಿ, ಅವಾಗ ಹೋಗ್ತಿ, ಸಂಜೆ ಹೋಗ್ತೈತಿ. ಮನೆಯಲ್ಲೆಲ್ಲ ಒಳ್ಳೆ ಮಂತ್ರ, ಪಂಚನಮೋಕಾರ ಮಂತ್ರ, ಸಮಾಧಿ ಮರಣ ಬದ್ದಲ್ಲ ವಿಚಾರ ಮಾಡ್ಕೊಂಡು ಕೂತಿದ್ದಾರೋ. ಇವನು ಎಲ್ಲರೂ ಇಲ್ಲೇ ಕೂತಿದ್ದಾರೆ, ಅಂಗಡಿ ಯಾರು ಹೋಗಿದ್ದಾರೆ ಅಂಗಡಿಗೆ. ಇಂಥ ಅನಂತ ಸಂಸಾರ ಇಂಥ ಸಂಸಾರ ಎಷ್ಟು ಮಾಡಿದವು ಅಂದ್ರೆ ಅನಂತ ಸಂಸಾರ ಮಾಡ್ಕೊತ. ಎಲ್ಲಿಂದ ಜೀವ ಎಲ್ಲಿಂದ ಬಂದಿತ್ತು, ಯಾವಾಗಿಂದ ಬಂದಿತ್ತು, ಎಂತ ಬಂದೈತಿ ಅಂದ್ರೆ ಅದಕ್ಕೆ ಅಂತೂ ಇಲ್ಲ, ಇದು ಇಲ್ಲ. ಅರ್ಧ ರೌದ್ರ ಧ್ಯಾನ ಮಾಡಿದ ಸೇಟ. ಲೋಭ 10 ಸಲ ಬಂದರು ಗುರು, ಸೇಟ ಬಿಡು, ಸೇಟ ಬಿಡು, ಸೇಟ ಬಿಡು ಸಂಸಾರ. ಒಂದು ಸಲ ತರುಣ್ ಸಾಗರ್ಗ ಒಬ್ಬರು ಪ್ರಶ್ನೆ ಮಾಡ್ತಾರೋ, ನೀವು ಚೀರಿ 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 ಯಾಕೆ ಹೇಳ್ತೀರಿ ಹಿಂಗ ಅಂತ ಕೇಳಿದ. ಮೈ ಕುತ್ತಾ ಹೈ ಅಂತ ಹೇಳಿದ. ಮೈ ಕುತ್ತಾ ನಾನು ನಾಯಿದೇನೆ, ಮತ್ತೆ ವೌ 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 ಬಗಳ್ತೇನೆ ಅಂತ ಹೇಳಿದ್ರು. ನಾನು ನಾಯಿದ್ದೇನೆ, ಇಷ್ಟು ಯಾಕೆ ಚೀರ್ತೇನೆಂದ್ರೆ ಅಂಧಕಾರದಾಗ ಮುಳುಗಿದ್ದೀರಿ ನೀವು. ಈ ಸಂಸಾರ ಅಂಧಕಾರದಾಗ ನೀವು ಮುಳುಗಿ 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 ಹತ್ರಾಗ ಏನಿದೆ ರೀ, ಆ ಅಂಧಕಾರದಿಂದ ನೀವು ಹೊರಗೆ ಬರ್ರಿ ಅಂತೇಳಿ ನಾನು ಚೀರಿ 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 ಹೇಳ್ತೇನೆ ಅಂತೇಳಿ. ಅದಕ್ಕೆ ನಾನು ನಾಯಿದೇನಪ್ಪ ಅಂತ ಹೇಳ್ರಿ ಅವರು. ಯಾಕ್ರೆ ಸೌಕಾತ್ ಹೇಳ್ರೆ ನಿಮಗೆ ನಂಗೆ ಜಾಡಿಸಿ ಹೋಗ್ತೀರಿ. ಅದಕ್ಕೆ ನಿಂತಿ ಚೀರಿ 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 ಹೇಳಿ ನಿಮ್ಮನ್ನ ಈ ಅಂಧಕಾರದಿಂದ ಎಬ್ಸ್ಕದೇನೆ, ಎದ್ದು ಹೇಳ್ರಿ, ಬಿಡ್ರಿ ಈ ಸಂಸಾರ. ಹಾಗೆ ಈ ಸೇಟ ಅರ್ಧ ರೌದ್ರ ಧ್ಯಾನ ಮಾಡಿ, ಯಾವುದು ಮಾಡಿದ? ಅರ್ಧ ಧ್ಯಾನ ಮಾಡ್ರೆ ತಿರಂಚ, ರೌದ್ರ ಧ್ಯಾನ ಮಾಡ್ರೆ ನರಕ. ಇವು ಎರಡೂ ಮಾಡಿದ. ಸೇಟ ಧರ್ಮದ ಧ್ಯಾನ ಮಾಡಲಿಲ್ಲ, ಶುಕ್ಲ ಧ್ಯಾನ ಮಾಡಲಿಲ್ಲ. ಎರಡೂ ಅರ್ಧ ರೌದ್ರದ ಅರ್ಧದಾಗ ಹೋಗ್ತಿದ್ದ, ಅರ್ಧದ ರೌದಾಗ ಬರ್ತಿದ್ದ, ಶುಕ್ಲದಾಗ ಮತ್ತು ಧರ್ಮದ ಧ್ಯಾನದಾಗ ಹೋಗಲಿಲ್ಲ. ಆ ಭಾವನೆನೇ ಆಗಲಿಲ್ಲ. ಜೀವ ಮರಣ ಆಯಿತು, ಸತ್ತು ಹೋಯಿತು, ಸರ್ಪಾಗಿ ತಿರಂಚಿಗತಿದಾಗ ಸರ್ಪಾಗಿ ಹುಟ್ಟಿತು. ಮತ್ತು 1 ವರ್ಷ ಹೊರಗಡೆ ಅಲ್ಲಿ ಇಲ್ಲಿ ಸುತ್ತ ಹಾಕಿತ್ತು. ಆ ಸೇಟು ಒಂದು ಸುಂದರ ಮನೆ ಕಟ್ಟಿಸಿದ್ದ. ತೆಳಗೊಂದು ಖಜಾನೆ ಇತ್ತು ಅವಂದ ನೆಲಬೂರ್ದಾಗ. ಅಲ್ಲಿ ಬಂಗಾರ ರತ್ನ ಎಲ್ಲ ಅಲ್ಲೇ ಗೂಡು ಹಾಕ್ತಿದ್ದ, ಗೊಳೆ ಮಾಡ್ತಿದ್ದ. ಸಂಪತ್ತೆಲ್ಲ ಸರ್ಪಾಗಿ ಹುಟ್ಟಿತ್ತು ಜೀವ. ಮೆಲ್ಲಕನೈತಿ ಏನೇ ಒಂದು ಗೂಡು ಹಾಕಿತ್ತಲ್ಲ, ಅಲ್ಲಿ ಬಂದ ಆ ರೂಮಿನಾಗ ಬಂದ ಸೇರ್ಕೊಂಡ್ಬಿಡ್ತು. ಸೇರಿತು. ಯಾರೇ ಮಗ ಹೋಗಲಿ, ಸಸಿ ಹೋಗಲಿ, ಮೊಮ್ಮಕ್ಕಳು ಹೋಗಲಿ, ಹೆಂಡತಿ ಹೋಗಲಿ,
ದೊಡ್ಡದು ಒಂದು ಹೆಡಿ ತೆಗಿತಿತ್ತು, ಕಡ ಎದ್ದು ನೆತ್ತು ಬಿಡ್ತಿತ್ತು. ಯಾರನ್ನೋ ಒಳಗೆ ಬರುಗುಡ್ಲಾಯಿತು. ಅವಾಗ ಸೇಟನ ಮಗ ಇನ್ನೇನು ಮಾಡೋದ, ಹೇಗೆ ಮಾಡೋದ, ಏನು ಮಾಡೋದ ಅಂತ ಹೇಳಿ ಅವ್ರಿಗೆ ಹಾವುಗಾರನ ಅಲ್ಲಿ ಇಲ್ಲಿ ತರಿಸಿರು. ಅವ್ರು ಹೇಳ್ತಾರೋ, ಮಹಾನ್ ಸರ್ಪ ಇದು, ಮಹಾನ್ ಸರ್ಪ, ಈ ಸರ್ಪ ನಮ್ಗೆ ಹಿಡಿಕಾಗೋದಿಲ್ಲಪ್ಪ. ಇದು ಒಂದು ಸಲ ವಿಷ ಕಾರಿರ, ಅದು ಸಿಟ್ಟು ಬಂದು ಒಂದೇಳೆ ಕಾರಿತಂದ್ರೆ ಈ ಮನೆಯಾಗೆಲ್ಲ ಎಷ್ಟೋ ದೂರ ತಕ್ಕ ಕಟ್ನೋ ಎಲ್ಲ ನಾಶ ಮಾಡ್ತೈತೆ. ಅದು ಅಂಥ ಸರ್ಪ ಐತಿ, ಇದು ನಮಗೆ ಹಿಡಿಕಾಗೋದಿಲ್ಲ ಅಂತ ಹೇಳ್ರಿ. ಅವಾಗ ಕೇಳ್ತಾನೋ, ಏನಾದರೂ ಉಪಾಯ ಹೇಳ್ರಿ, ಇದನ್ನು ಏನಾದರೂ ಉಪಾಯ ಹೇಳ್ರಿ ನನ್ನ. ಅವನು ಹೇಳ್ತಾರೋ, ಅವ್ರು ಹೇಳ್ತಾರೋ, ಎಣ್ಣೆ ಕಡ ಎಣ್ಣೆ ಕಾಸ್ರು ಮತ್ತು ಹಾಕಿಬಿಡು ಅಂತ ಹೇಳಿ. ಎಣ್ಣೆ ಕಾಸು ಮತ್ತು ಎಣ್ಣೆ ಹಾಕಿಬಿಡೋದಕ್ಕೆ. ಇಲ್ಲಿ ಏನಾಯಿತು, ಅನುಮೋದ. ಅವನೇನು ಮಾಡಿದ, ಹಾವುಗಾರ ಅನುಮೋದ ಮಾಡಿದ. ಹೇಗೆ ಕೊಲೆ ಮಾಡಬೇಕು ಅನ್ನೋದ, ಯಾವ ರೀತಿಯಿಂದ ಕೊಲೆ ಮಾಡಬೇಕು ಅನ್ನೋದ ಅನುಮೋದ ಮಾಡಿದ. ಅಲ್ಲಿ ಇರೋರು ಯಾರದಾರೋ, ಅವನಿರೋದಾನೋ ಇಲ್ಲ. ಆದರೆ ಕೆಟ್ಟ ಅನುಮೋದ ಮಾಡೋದ್ರಿಂದ ಅವನು ನರಕಕ್ಕೆ ಹೋಗ್ತಾನೆ. ಅನುಮೋದ ಮೊನ್ನೆ ಹೇಳಿದರೆ ಅಂದ್ರೆ ಮಹಾಮಚ್ಚಿ ಅಂತೇಳಿ ಒಂದು ಮಚ್ಚಿ ಮತ್ತು ಮಹಾಮಚ್ಚಿ, ತಂದುಳು ಮಚ್ಚಿ. ಮಹಾಮಚ್ಚಿ ಅಂತ ಕೊನೆ ಸಮುದ್ರದಾಗ ಮಹಾಮಚ್ಚಿ ಅಂತೇಳಿ ಒಂದೈತಿ. ಆ ಮಹಾಮಚ್ಚಿ ಎಷ್ಟೋ ಮೀನುಗಳು ಏನೈತಿ ದೊಡ್ಡದ, ಎಷ್ಟೋ ಅದರದೆಲ್ಲ ಐತಿ, ಇಷ್ಟು ಹರಿದಾರಿ ಇಷ್ಟು ಯೋಜನೆ ಎಲ್ಲ ಐತಿ. ಅದ ಒಮ್ಮೆ ದೊಡ್ಡದು ಬಾಯಿ ತೆಗೆದ, ಒಂದು ಸಲ ಬಾಯಿ ಮುಚ್ಚಿತ್ತಂದ್ರೆ ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಮೇನ್ ಹಣ್ಣದವು ಅವೆಲ್ಲ ಕ್ಲಾಸ್ ಹತ್ರ ಹೊಟ್ಟೆಗೆ ಹೋಗಿಬಿಡ್ತಿತ್ತು, ಬಾಯಿ ಮುಚ್ಚಿಬಿಡ್ತಿತ್ತು ಒಂದು ಸಲ ಬಾಯಿ ಮುಚ್ಚಿತಂದ್ರೆ. ಹೀಗೆ ಅದು ಭಯಂಕರ ಹಿಂಸೆ ಆಗ್ತಿತ್ತು. ಅದ್ರ ಕಿವಿಯಲ್ಲಿ ಒಂದು ತಂದುಳು ಮಚ್ಚಿತ್ತಳಿ, ತಂದುಳು ಮಚ್ಚಿತ್ತು. ಇದು ಹೊಟ್ಟೆ ತುಂಬಿತ್ತಂದ್ರೆ ಬಾಯಿ ತೆಗೆದ ಅದು ಬಾಯಿ ತೆಗೆದು ಮಲಗಿ ಬಿಡ್ತಿತ್ತು. ನಿಮ್ಮದು ಹೊಟ್ಟೆ ತುಂಬ್ರೆ ಮಲಗ್ತಿರಲ್ಲ ಅಂತೇಳಿ, ಬಾಯಿ ನಿಮಗೆ ಬಾಯಿ ತೆಗೆದು ಮಲಗ್ತಾರಲ್ಲ, ಆ ಮೇನ ದೊಡ್ಡದು ಬಾಯಿ ತೆಗೆದ ಅಂತ ಬೆದ್ದು ಬಿಡ್ತಿತ್ತು. ಈ ತಂದೂಳು ಮಚ್ಚಿ ಏನಿತ್ತು, ಆ ಮಚ್ಚಿದ ಕಿವಿಯಂದನ್ನು ಕುಗುನಿ ತಿಂದ ಬದುಕ್ತಿತ್ತು, ಸಣ್ಣದಿತ್ತಿಷ್ಟ. ಇದು ಹೊರಗೆ ಬಂದ ಕೋತ್ ನೋಡ್ತಿತ್ತು. ಎಂಥ ಹುಚ್ಚ ಇದೆ, ಎಂಥ ಹುಚ್ಚಪ್ಪ ಇದು, ಎಷ್ಟೋ ಮೇನು ಹಾದು ಹೊಂಟಿದವು ಇದ್ರ ಬಾಯಲ್ಲಿ, ಎಷ್ಟೋ ಮೇನು ಹಾದಾದ ಹೊಂಟಿದವು. ಇದು ಬಾಯಿ ಥರದ ಮಲಗಿತಿಲ್ಲ. ಎಲ್ಲರೂ ನಾನು ಆಗಿದ್ದರೆ ಒಂದು ಬಿಡ್ತಿದ್ದಿಲ್ಲ ಅಂತೆ, ಒಂದು ಮೇನು ಬಿಡ್ತಿದ್ದಿಲ್ಲ. ತಿನ್ನೋದು ಇದು ಮೇನ ತಿಂತೈತೇನ ಇಲ್ಲ, ಕಿವಿಯಿಂದ ಕುಗುನಿ ತಿಂದ ಬದುಕೈತಿ. ಮತ್ತು ಭಾವನೆ ಎಂಥದ್ದು ಮಾಡಿತ್ತಂದ್ರೆ ಈ ಸಮುದ್ರ ಮೇನೆಲ್ಲ ಕಲಸ್ ತಿಂದು ಬಿಡ್ತಿದ್ದೆ. ಈ ಸಮುದ್ರದಾಗ ಮೇನ ಇದೇನು ಹುಚ್ಚು ಮಲಗೈತಿದ ಬಾಯಿ ತೆಗೆದ, ನಾವು ಒಂದು ಬಿಡ್ತಿದ್ದಿಲ್ಲ, ಎಲ್ಲ ನುಂಗಿ ಬಿಡ್ತಿದ್ದೆ. ಅಂದ್ರೆ ಮಾತಾಡೋದ ಸುಲಭ ಐತಿ, ನಡೆಯೋದ ಭಾಳ ಕಠಿಣ ಐತಿ. ನಡಿಬೇಕು ನಾವು, ಅದು ದೊಡ್ಡದ. ಅದು ಯಾವುದೇ ಸ್ಥಾನ ಇರಲಿ, ನಮ್ಮ ದೊಡ್ಡದಿರಲಿ ಚಿಕ್ಕದಿರಲಿ ಒಳ್ಳೇದಿರಲಿ ಯಾವುದೇ ಇರಲಿ, ನಡೆಯೋದ ಮಹತ್ವದ ಐತಿ. ಈ ಮೇನ ತಂದುಳು ಮಚ್ಚಿ ಏನೈತಿ, ಭಾವ ಇಂಥ ಭಾವ ಮಾಡಿತು, ಎರಡು ಸತ್ತು ಅದು 7ನೇ ನರಕಕ್ಕೂ ಅದು 7ನೇ ನರಕ. 7ನೇ ನರಕದಾಗ ಎಷ್ಟು ಆಯುಷ್ಯ ಐತಿ? 36 ಸಾಗರ 33 ಸಾಗರ ಐತಿ ಆಯುಷ್ಯ. ಆ ಮಚ್ಚಿ ಕೇಳ್ತೈತಿ, ನಾನು ಒಂದಷ್ಟು ಭಯಂಕರ ಹಿಂಸಾ ಮಾಡಿದ್ನು, ಮತ್ತು ನೀನು ಯಾಕೆ ಇಲ್ಲಿ ಬಂದೆ ಅದಕ್ಕೆ? ನೀನು ಪ್ರತ್ಯಕ್ಷ ಹಿಂಸೆ ಮಾಡಿದೆ, ನಾನು ಭಾವ ಹಿಂಸೆ ಮಾಡಿದ್ನು. ನೀನು ಪ್ರತ್ಯಕ್ಷ ಹಿಂಸೆ ಮಾಡಿದೆ, ನಾನು ಭಾವ ಹಿಂಸೆ ಮಾಡಿದ್ನು. ಎರಡು 7ನೇ ನರಕಗ 33 ಸಾಗರ
ಸಾಗರ ಅಂದ್ರಷ್ಟು ಸಾರು ತಿಳ್ಕೊಬೇಡ್ರಿ. ಈ 6 ಕಾಲು ಏನಿದಾವಲ್ಲ, ಇಂಥ ಕಾಲು ಎಷ್ಟೋ ಕಾಲುಗಳು ಹೋಗಬೇಕು. ಆವಾಗ ಒಂದು ಸಾಗರ ಮುಗಿದೈತಿ. ಉದಾಹರಣೆ ಮೊನ್ನೆ ಹೇಳಿದೇನೋ, ಒಂದು ಬಟ್ಟೆಲಿ ಸಮುದ್ರ, ಬಟ್ಟೆ ಎದ್ದದ ಈ ಕಡೆ ಬಿಡೋದ, ಬಟ್ಟೆ ಎದ್ದದ ಈ ಕಡೆ ಬಿಡೋದ. ಯಾವಾಗ ಸಮುದ್ರ ಖಾಲಿ ಆಯ್ತು, ಒಂದು ಸಾಗರ ಆಯಿತು. ಇಂಥದ್ದು 33 ಸಾಗರ ಆಗಬೇಕಾದ್ರೆ ಈ ಸಮುದ್ರ ಎಂದು ಖಾಲಿ ಆಗೋದ, ಸಾಗರ ಎಂದು ಮುಗಿಯೋದ. ಅತಿ ಪಾಪಿ ಜೀವ 7ನೇ ನರಕ, ಅತಿ ಪುಣ್ಯ ಜೀವ ಸರ್ವಾರ ಸಿದ್ಧಿ. ಸರ್ವಾರ ಸಿದ್ಧಿಗೆ 33 ಸಾಗರ ಆಯುಷ್ಯ ಐತಿ. 7ನೇ ನರಕವೇ 33 ಸಾಗರ ಆಯುಷ್ಯ ಐತಿ. ಶರಣೀಕ ರಾಜ ಏನೈತಿ, 7ನೇ ನರಕ ಯಾವಾಗ ಮುನಿ ಮ್ಯಾಗ ನಾಯಿಗಳು ಬಿಟ್ಟ ಶವ ಯಾವಾಗ ಏನೈತಿ ಸತ್ತದ, ಹಾವ ತಂದು ಹಾಕಿದ, ಅದೇ ಕ್ಷಣದಾಗ 7ನೇ ನರಕ ಬಂದಾಯಿತು. ಯಾವಾಗ 16,000 ಶ್ರಾವಕ ಧರ್ಮ ಏನಂತೇಳಿ ಪ್ರಶ್ನೆ ಮಾಡಿದ ಮಹಾವೀರ ಶಮೋಶಂದಾಗ, ಆವಾಗ ತೀರ್ಥಂಕರ ನಾಮಗೋತ್ರ ಬಂದಾಗಿ 1ನೇ ನರಕದಾಗ ಬಂದ 84,000 ಏನೈತಿ ಆಯು ಬಂದಾಯಿತು. 84,000 ಆಯು 1ನೇ ನರಕದಾಗ ಬಂದ. 33 ಸಾಗರಲ್ಲಿ ಏನೈತಿ 7ನೇ ನರಕದ ಅತ್ಯಂತ ಕಷ್ಟ ತೆಗೆದಿತ್ತು. ಇಲ್ಲಿ 84, 1 ಲಕ್ಷನೂ ಇಲ್ಲ. 84 ಅಂದರೆ ಪಂಚಮ ಈಗ ಸದ್ಯ ಅವನು ಹೋಗಿ ನರಕಗ 2,500 ವರ್ಷ ಆಯಿತು. ಇನ್ನು 81,000 ವರ್ಷ, 1,500 ವರ್ಷ ಎಲ್ಲಿರಬೇಕು, ಅವನ ನರಕದಾಗಿರಬೇಕು. ಇನ್ನು 81,500 ಆದ ಬಳಿಕ 4ನೇ ಕಾಲು ಚಲೋ ಹತ್ತಿ ಪ್ರಥಮ ತೀರ್ಥಂಕರ ಆಗ್ತಾನೆ, ಮಹಾಪದ್ಮ ಅಂತ. ಇದು ಪಂಚಮ 21, 6ನೇ ಕಾಲು 21, ಮತ್ತೆ 6ನೇ ಕಾಲು 21, ಮತ್ತೆ ಪಂಚಮ ಕಾಲು 21, 84. ಈಗ 84ದಾಗ 2,500 ತೆಗೆದ್ರೆ 81,500 ವರ್ಷ ತೆಗಿಬೇಕು. ಅವಾಗೇನಾಯಿತು, 4ನೇ ಕಾಲು ಚಲೋ ಆಯಿತು, ಪ್ರಥಮ ತೀರ್ಥಂಕರ ಮಹಾಪದ್ಮ ಹಾಗೇನೈತಿ ಜನ್ಮ ಆಗ್ತಿ. ಈ ಸೇಟನ ಮಗ ಎಣ್ಣೆ ಕಾಶದ ಮತ್ತು ಹಾವಿಗೆ ಸುರಿದು ಬಿಟ್ಟ. ಒಂದು ಹನಿ ಎಣ್ಣೆ ಸಿಡಿದ್ರೆ ನಿಮಗೆ ಏನಾಗ್ತೈತಿ ಪರಿಸ್ಥಿತಿ, ಭಾಳಷ್ಟು ನೋವಾಗ್ತಿ. ಇಡೀ ಶರೀರ ಎಲ್ಲ ಎಣ್ಣೆ ಏನೈತಿ, ಅದು ಗೊಜ್ಜಿ ಬೆಳಕು ಏನಾಯ್ತು ಅದ್ರದ ಮರಿಗಿ ಏನ ಅಲ್ಲಿ ಏನಾಯಿತು, ಇಲ್ಲಿ ಅರ್ಧ ಧ್ಯಾನ ಮಾಡಿತ್ತು, ರೌದ್ರ ಧ್ಯಾನ ಮಾಡಿತ್ತು, ಅಲ್ಲಿ ಅರ್ಧ ಧ್ಯಾನ ಮಾಡಿತು, ಮತ್ತು ನರಕಕ್ಕೆ ಹೋಗಿಬಿಟ್ಟಿತ್ತು. 16 ಸಲ ಸೇಟ ಮುನಿ ಒಂದು ಕೇಳ್ತಾರೋ, ಸೇಟ ನಿಂದ ಕಲ್ಯಾಣ ಮಾಡ್ಕೋ. ಯಾರ ಸಲುವಾಗಿ ಸಂಪತ್ತು ಬೇಡಿದು ಗೊಳೆ ಮಾಡಿದ, ಯಾರ ಸಲುವಾಗಿ ಸಂಪತ್ತು ಗೂಡು ಹಾಕಿದ, ಎಷ್ಟು ದೇವದೇವತೆಗಳಿಗೆ ಬೇಡಿದ, ಎಷ್ಟು ವೈದ್ಯರ ಕಡೆ ಹೋದ, ಏನೇನೆಲ್ಲ ಮಾಯಾಚಾರಿ ಮಾಡಿದ, ಕೊನೆಗೆ ಏನು ಮಾಡ್ಕೊಂಡ, ಏನು ಪಡ್ಕೊಂಡ ಅಂದ್ರೆ ದುಃಖ ಮ್ಯಾಗ ದುಃಖ ಅನಂತ ಸಂಸಾರದಾಗ ಏನೈತಿ. ಹೇಳು ತಾತ್ಪರ್ಯ ಎಷ್ಟೇ ಐತಂದ್ರೆ, ಧರ್ಮ ಪದೇ ಪದೇ ಸಿಗಂಗಿಲ್ಲ, ಮನುಷ್ಯ ಭಾವ ಪದೇ ಪದೇ ಸಿಗಂಗಿಲ್ಲ. 7 ಸಲ ಇದ್ರ ಸ್ವಲ್ಪ ಲೆಕ್ಕ ಐತದ್ರದ ಎಷ್ಟು ಸಲ ಮನುಷ್ಯ ಭಾವ ಸಿಗ್ತೈತಿ ಅನ್ನೋದ. ಅಂದರೆ ಸ್ತ್ರೀ ಎಷ್ಟಾಗಿ ಹುಡ್ತೈತಿ, ಪುರುಷ ಎಷ್ಟಾಗಿ ಹುಡ್ತೈತಿ, ನಪುಸಕಾಗಿ ಎಷ್ಟು ಹುಟ್ಟತೈತಿ, ಅದು ಮುಂದಿನ ವಾರ ಏನೈತಿ ಹೇಳ್ತೇನೆ. ಗಂಟೆ ಕರೆಕ್ಟ್ 1 ಗಂಟೆ ಆಗೈತಿ. 4:15 ಚಾಲೂ ಮಾಡಿದೆ, 5:15 ಆಯಿತು, ಕರೆಕ್ಟ್ 1 ಗಂಟೆ ಆಯಿತು. ಬೇಸರ ಯಾರಿಗೆ ಆಗಬಾರ್ದು, ಮುಗಿಸುನಂತೆ. ನಮೋ ಅರ್ಯಂತಾನಂ, ನಮೋ ಸಿದ್ಧಾನಂ, ನಮೋ ಐರ್ಯಾನಂ, ನಮೋ ವಜ್ರಾಯಾನಂ, ನಮೋ ಲೋವೆ ಸವಸ್ಸಾವನಂ. ಜೈ ಬಲವನಂತ ಭಗವತ್ ಭಗವಾನ್ ಕಿ ಜಯ.